ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿದ್ದೀನಿ. ಕೆಲಸ ಚೆನ್ನಾಗಾಗಿದೆ. ಈ ಸಲ ಮಟ್ಟಿಗೆ ಒಳ್ಳೆ ಇದಿದೆ. ಈ ಪೀರಿಯಡ್ ಅವರು ಚೆನ್ನಾಗಿ ಹಣ ತಂದು ಹಂಚಿದ್ದಾರೆ ಎಲ್ಲ ಕಡೆ. ಕಾಗೇರಿ ಮುಂದೆ ಮತ್ತೆ ಯಾರೂ ಇಲ್ಲ. ಒಳ್ಳೆ ಕೆಲಸ ಯಾವುದೋ ರೋಡ್ ಗೀಡೆಲ್ಲ ತಂದಿದ್ದಾರೆ ಇಲ್ಲಿ ಶಿರ್ಸಿಯಲ್ಲಿ. ಸಲ ನಾವು ಹೊಸಬ್ರಿ ಕ್ಯಾಂಡಿಡೇಟ್ ಅವರಿಗೆ ಆರಿಸ್ತಾರೆ. ಸಣ್ಣ ಪುಟ್ಟ ಜನರಿಗೆ ಗೌರವ ಕೊಡೋದಿಲ್ಲ. ದೊಡ್ಡ ದೊಡ್ಡ ಜನರಿಗೆ, ರೈತರ ಬಗ್ಗೆ, ಅವರು ಅಡಿಕೆ ಬೆಳೆಗಾರಿಗೆ ಅಷ್ಟೇ ಅವರು ಸಪೋರ್ಟ್ ಮಾಡೋದು. ಅವ್ರು ಮಾಡಿರ್ಬೋದು, ಆದರೆ ಇಲ್ಲಿ ಅವ್ರವ್ರದ್ದು ದೊಡ್ಡ ದೊಡ್ಡ ಕೆಲಸ ಮಾಡೋದಂತ ಬಡವ್ರಿಗೆ ಏನು ಮಾಡೋದೇನು ಕಾಣಲಿಲ್ಲ. ತಿಂಗಳಿಗೆ ಅಥವಾ 2 ತಿಂಗಳಿಗೆ ಬಂದಾಗ ಈಗ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳ್ಬೋದಲ್ಲ, ಅಷ್ಟು ಅವ್ರಿಗೆ ಪೇಷನ್ಸ್ ಇಲ್ವಾ? ನಮಗೆ ಈ ಸಲ ಉಪೇಂದ್ರ ಪೈ ಅವರಿಗೆ ಆರಿಸ್ತಾ ಇರ್ಬೇಕು ಕಳ್ಕೊಂಡು ನಮ್ಮದು. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆಯ ಜಿದ್ದಾಜಿದ್ದಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ವಿಶೇಷವಾಗಿ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮತಕ್ಷೇತ್ರ ಶಿರಸಿಯಲ್ಲಿ ಯಾವ ಸ್ವರೂಪದ ಜಿದ್ದಾಜಿದ್ದಿ ಈ ಬಾರಿಯ ಚುನಾವಣೆಯಲ್ಲಿದೆ. ಸತತವಾಗಿ ಇಲ್ಲಿ ಕಾಗೇರಿಯವರು ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಆದರೆ ಅವ್ರಿಗೆ ಸವಾಲೊಡ್ಡುವಂತಹ ಕೆಲಸವನ್ನು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಮಾಡ್ತಾ ಇದೆ, JDSನ ಪರಿಸ್ಥಿತಿ ಹೇಗಿದೆ, ಯಾವ ಸ್ವರೂಪದ ಜಿದ್ದಾಜಿದ್ದಿ ಈ ಬಾರಿಯ ಚುನಾವಣೆಯಲ್ಲಿ ಎದುರಾಗಿದೆ ಅನ್ನೋದನ್ನು ಇಲ್ಲಿನ ಮತದಾರರನ್ನು ಮಾತನಾಡಿಸಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಎಲೆಕ್ಷನ್ ಜೋರಿದೆ ರೀ. ಜೋರಿದೆ. ಯಾವ ಥರ ಹೇಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಕೆಲಸ ಹೆಂಗಾಗಿದೆ ಅಂತ? ಕೆಲಸ ಚೆನ್ನಾಗಾಗಿದೆ. ಈ ಸಲ ಮಟ್ಟಿಗೆ ಒಳ್ಳೆ ಇದಿದೆ. ಈ ಪೀರಿಯಡ್ ಅವರು ಚೆನ್ನಾಗಿ ಹಣ ತಂದು ಹಂಚಿದ್ದಾರೆ ಎಲ್ಲ ಕಡೆ. ಅವರು ಕ್ಷೇತ್ರ ಚೆನ್ನಾಗಿದೆ ಈ ಸಲ. ಯೋಜನೆಗಳು ತಂದಿದ್ದಾರಾ? ಯೋಜನೆ ತಂದಾರೆ ಈ ಸಲ. ಆದರೆ ಅವರು ಸ್ಪೀಕರ್ ಆದಲ್ಲ, ಸ್ಪೀಕರ್ ಆದಮೇಲೆ ಹೆಂಗನ್ನಿಸ್ತು ಸ್ಪೀಕರ್ ಆಗಿ? ನಿಮ್ಮೂರಿನವರು ಸ್ಪೀಕರ್ ಆಗಿದೆ ಇದಕ್ಕೆ? ಅಲ್ಲ, ಸ್ಪೀಕರ್ ಅದಕ್ಕೆ ಒಳ್ಳೆಯ ಇದು ಬಂತು. ಈ ನಮ್ಮಲ್ಲಿ ಉದಾಹರಣೆಯ ರಾಮಕೃಷ್ಣ ಹೆಗಡೆ ಬಿಟ್ಟ ಮೇಲೆ ಆ ಸ್ಥಾನಕ್ಕೆ ವಿಶ್ವೇಶ್ವರ ಹೆಗಡೆಯ. ಮತ್ತು ಯಾರು ಈ ಬ್ರಾಹ್ಮಣರಂತೂ ಹೋಗಲಿಲ್ಲ, ಶಿರ್ಸಿ ಸಿದ್ದಾಪುರದಲ್ಲೂ ಹೋಗಲಿಲ್ಲ. ಹೌದು. ಹಾಗಾಗಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿ. ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಫೈಟ್ ಕೊಡ್ತಿದೆ ಅವ್ರಿಗೆ? ಸಮಬಲ ಆಗ್ತದೆ ನೋಡ್ರಿ ಈ ಸಲ. ಅಂದರೆ ಫೈಟಿಂಗ್ ಭಾಳ ಇದೆ. ಅದು ಅವ್ರದ್ದು ಸ್ವಲ್ಪ ಈ 40% ಎಲ್ಲ ಇದೆಯಲ್ರಿ. ಇದು ಎಷ್ಟು ಮಟ್ಟಿಗೆ ಹಿಂದುತ್ವ ವಿಚಾರಗಳು ಇಲ್ಲಿ ಕೆಲಸ ಮಾಡುತ್ತೆ? ಹಿಂದಿನ ಸಲ ಆಗಿದೆ ಆ ಥರ. ಪರಮೇಶ್ ಮೇಸ್ತಾದ್ದು ಸ್ವಲ್ಪ ಪರಿಣಾಮ ಪ್ರಯೋಜನ ಆಗಿದೆ. BJP ಕ್ಯಾಂಡಿಡೇಟ್ ಹೆಚ್ಚಿಗೆ ಬರಲಿಕ್ಕೆ ಅದೊಂದು ಅವಕಾಶ ಆಗಿದೆ. ಆದರೆ ಈ ಸತಿ ಅಂಥದ್ದೇನು ಇಲ್ಲ ಹೆಚ್ಚು. ಹೆಚ್ಚಾಗಿ ಸ್ವಲ್ಪ ಫೈಟ್ ಅಂತೂ ಆಗ್ತದೆ. ಹೆಚ್ಚಾಗಿ ವಿಶೇಷರೇ ಬರ್ತಾರೆ, ನಮ್ಗೆ ಅದ್ರ ಬಗ್ಗೆ ಇದಿಲ್ಲ. ಕಾಗೇರಿಯವರೇ ಗೆಲ್ಲಬೇಕು, ಗೆಲ್ತಾರೆ ಹೇಳುವಂಥ ವಿಶ್ವಾಸ ಇದೆ. ಏನು ಕಾಗೇರಿಯವ್ರ ಮೇಲೆ ಯಾಕೆ ಅಷ್ಟು ವಿಶ್ವಾಸ ಇರುವಂಥ? ಮತ್ತು ಅವರು ಈಗ ನೀವು ಆಗಲೇ ಹೇಳಿದ್ರಿ, ರಾಮಕೃಷ್ಣ ಹೆಗಡೆಯವರು ಒಬ್ಬರು ಮಾತ್ರ ನಮ್ಮೂರು ಇಲ್ಲಿಂದ ಮುಖ್ಯಮಂತ್ರಿ ಆದವರು ಅಂತ ಹೇಳ್ಕೊಂಡು. ಕಾಗೇರಿಯವ್ರ ಬಗ್ಗೆ ಅಂತ ಒಂದು ನಿರೀಕ್ಷೆ ಇದೆಯಾ ನಿಮ್ಮಲ್ಲಿ? ಹಾಗಾಗಿ ಈಗ ಸ್ವಲ್ಪ ಅವ್ರದ್ದು ಒಂದು ಮುಖ್ಯಮಂತ್ರಿ ಬಂದಿತ್ತಲ್ಲ, ಪೇಪರ್ನಲ್ಲವ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತೇಳಿ ಬಂದಿತ್ತು. ತಾವೆಲ್ಲ ಗೊತ್ತಿರಬೇಕು ಅದು. ಅಂಥದ್ದೊಂದು ಇದಾಗಿದೆ ಇಲ್ಲಿ. ಆ ಕ್ಯಾಂಡಿಡೇಟು ಅಂತ ಒಂದು ಸನ್ನಿವೇಶ ಬಂದರೆ ಒಳ್ಳೆಯದೇ, ಈ ಜಿಲ್ಲೆಗೆ ಒಳ್ಳೆಯದು. ನೀವೇನಂತೀರಿ, ಹೆಂಗಿದೆ ಈ ಸರ್ತಿ ಎಲೆಕ್ಷನ್? ಅಡ್ಡಿಲ್ಲ, ಚಲೋ ಇದೆ. ಕಾಗೇರಿ ಅವರು ಬರ್ತಾರೆ, ಗ್ಯಾರಂಟಿ, ಅಡ್ಡಿಲ್ಲ. ಕಾಗೇರಿ ಮುಂದೆ ಮತ್ತೆ ಯಾರೂ ಇಲ್ಲ. ಯಾಕೆ ಕಾಗೇರಿ ಮೇಲೆ ಅಷ್ಟು ವಿಶ್ವಾಸ? ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಯಾವುದೋ ರೋಡ್ ಗೀಡೆಲ್ಲ ತಂದಿದ್ದಾರೆ ಇಲ್ಲಿ ಶಿರ್ಸಿಯಲ್ಲಿ. ಅಡ್ಡಿಲ್ಲ, ಕೆಲಸ ಮಾಡಿದ್ದಾರೆ. ನೀವೇನು ಕೆಲಸ ಮಾಡ್ತಿರೋಂಥದ್ದು? ಎಲೆಕ್ಟ್ರಿಷಿಯನ್. ಹೆಂಗಿದೆ ನಿಮಗೆಲ್ಲ ಕೆಲಸ ಇಲ್ಲಿ ಇದೆಲ್ಲ? ಅಡ್ಡಿಲ್ಲ, ಒಳ್ಳೆಯದು ಅಷ್ಟೇ, ಚೆನ್ನಾಗಿದೆ. ಆದರೆ ಈ ಬೆಲೆ ಏರಿಕೆ ಈ ವಿಚಾರಗಳೆಲ್ಲ ಚರ್ಚೆಗೆ ಬರುತ್ತಾ ಇಲ್ಲಿ? ಬೆಲೆ ಏರಿಕೆಯನ್ನು ಅಷ್ಟೇನು ಚರ್ಚೆ ಬರೋದಿಲ್ಲ. ಆದರೂ ಕಡಿಮೆ ಆಗ್ಬೇಕಂತ ಜನ ಕೇಳ್ಕೊತಿದ್ದಾರೆ. ಅಡ್ಡಿಲ್ಲ. ಆದರೆ ಎಷ್ಟು ಮಟ್ಟಿಗೆ ಭೀಮಣ್ಣ ನಾಯ್ಕರು ಅಥವಾ ಕಾಂಗ್ರೆಸ್ ಇಲ್ಲಿ ಫೈಟ್ ಕೊಡ್ಬೋದು ಅಂತೇಳಿ? 50% ಕೊಡ್ಬೋದು ಭೀಮಣ್ಣಕ್ಕೆ. ಸ್ವಲ್ಪ ಈ ಸಲ ಚೇಂಜ್ ಕೇಳ್ತಾರೆ, ಆದರೂ ಫೈಟ್ ಅದೇ ಈ ಸಲ. ಇದು JDS ಅಥವಾ ಇದರಿಂದ ಆಮ್ ಆದ್ಮಿ ಪಾರ್ಟಿ ಇವರೆಲ್ಲ? JDS ಒಂದು 20% ಬರ್ಬೋದು ಅಷ್ಟೇ, ಬಿಟ್ಟರೆ ಮತ್ತೇನು ಅಷ್ಟೇನು ಇದಿಲ್ಲ. ಆಮ್ ಆದ್ಮಿ ಅಂತೂ 0% ಇಲ್ಲ. ಬರೀ ಕಾಗೇರಿಯವರ ಮೇಲೆ ವಿಶ್ವಾಸ ಇರೋದು? ಹೌದು. ಎಷ್ಟು ಮಟ್ಟಿಗೆ BJP ಒಗ್ಗಟ್ಟಾಗಿ ಕೆಲಸ ಮಾಡ್ತಿದೆ ಅಂತ ಅನ್ನಿಸ್ತಿದೆ ಇಲ್ಲಿ? BJP ಒಂದು 70% ಮಾಡ್ತಾಯಿದೆ. ಚೆನ್ನಾಗಿದೆ.
ನಮಗೇನು ಹೇಳಕ್ಕೆ ಬರಲ್ಲ. ಒಟ್ಟು ಬರ್ಬೋದು, ಇವರು ಬರ್ಬೋದು, ಉಪೇಂದ್ರ ಪೈ ಬರ್ಬೋದು, ಕಾಗೇರು ಬರ್ಬೋದು. ಹಾಂ, ಅಂದ್ರೆ ಈ JDS ಇಂದ ಉಪೇಂದ್ರ ಪೈ ನಿಂತಿರೋದು ಒಳ್ಳೆ ಕ್ಯಾಂಡಿಡೇಟ್ ಅಂತ. ಒಳ್ಳೆ ಕ್ಯಾಂಡಿಡೇಟ್. ಯಾವ ಕಾರಣಕ್ಕೆ? ಅವರು ಸ್ವಲ್ಪ ಹೆಸರು ಚಲೋ ಇದೆ ಅವ್ರದ್ದು. ಹಾಂ, ಹೆಸರು ಚಲೋ ಇದೆ. ಹಾಂ, ಅಂದ್ರೆ ಇನ್ನು ಜನರಿಗೆ ಸಹಾಯ ಮಾಡ್ತಾರೆ. ಜನರಿಗೆ ಸಹಾಯ ಮಾಡ್ತಾರೆ. ಅವ್ರು ಎಲ್ಲ ಇದರಿಂದ ಅನುಕೂಲ ಮಾಡ್ತಾರೆ ಅವರು. ಹಾಂ, ಇವು ಬಡವರಿಗೆ ಏನಾರು ಪುಸ್ತಕ ಬಟ್ಟೆ ಎಲ್ಲ ಕೊಡ್ತಾರೆ ಅವರು. ಎಲ್ಲ ಇದರಲ್ಲೂ ಚಲೋ, ಅವ್ರ ಹೆಸರು ಚಲೋ ಇದೆ ಅವರು. ಹಾಂ, ಕಾಗೇರಿ ಅವ್ರು ಹೆಂಗೆ? ಕಾಗೇರಿ ಚಲೋ ಅಡ್ಡಿಲ್ಲ, ಅವರು ಅಡ್ಡಿಲ್ಲ, ಕಾಗೇರಿ ಚಲೋ ಮಾಡಿದ್ದಾರೆ. ಹಾಂ, ಈಗ ಅವರು ಸ್ಪೀಕರ್ ಆದ್ಮೇಲೆ ಹೆಂಗೆ ಕೆಲಸ ಮಾಡೋರ? ಮಾಡ್ತಾ ಇದ್ದಾರೆ. ಹಾಂ, ಏನು ಯಾವ ಥರದ ಕೆಲಸಗಳ ಚಲೋ ಮಾಡ್ತಾ ಇದ್ದಾರೆ. ಒಟ್ಟು ಹೇಳಿಗೆ ಬರಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಂ, ಈಗ ಇಷ್ಟು ಸಲ ಅವರು ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರಲ್ಲ, ಏನಕ್ಕೆ ನಿಮಗೆ ಇಲ್ಲಿ ಶಿರ್ಸಿ ಜನಕ್ಕೆ ಕಾಗೇರಿ ಅವರು ಅಂದ್ರೆ ಇಷ್ಟ? ಅಂದ್ರೆ ಇಲ್ಲಿಯವರೇ ಅಲ್ರಿ ಅವರು. ಹಾಂ, ಇಲ್ಲಿಯವರ ಹಳ್ಳಿಯವರು ಅವರು, ಸಿದ್ದಾಪುರ. ಹೌದು. ಹಾಂ, ಸಿದ್ದಾಪುರದವರು. ಹಾಂ, ಹೆಸರು ಚಲೋ ಇರೋದು ಅವ್ರದ್ದು. ಹಾಂ, ಚಲೋ ಮಾಡಿದ್ದಾರೆ, ಅವ್ರು ಕೆಲಸನೂ ಚಲೋ ಮಾಡಿದ್ದಾರೆ. ಇವರು ಅಸೆಂಬ್ಲಿಯಲ್ಲಿ ಸ್ಪೀಕರ್ ಕೆಲಸ ಮಾಡ್ತಿರಲ್ಲ, ಅದನ್ನ ನೋಡಿದಾಗ ಹೆಂಗೆ ಅನಿಸ್ತಿತ್ತು? ಚಲೋ ಮಾತಾಡ್ತಾರೆ, ಮಾತಾಡ್ಲಿಕ್ಕೂ ಅಡ್ಡಿ ಇಲ್ಲ, ಚಲೋ ಮಾತಾಡ್ತಾರೆ. ಚೆನ್ನಾಗಿದ್ದಾರೆ ಅವರು. ಹಾಂ, ಖುಷಿ ಆಗುತ್ತೆ. ಖುಷಿ ಆಗುತ್ತೆ, ಅವ್ರು ನೋಡಿದ ಕೂಡಲೇ ಖುಷಿ ಆಗುತ್ತೆ ಅವರು. ಹಾಂ, ಹೇಗಿದೆ ಈ ಬಾರಿ ಎಲೆಕ್ಷನ್ ಇಲ್ಲಿ ಶಿರ್ಸಿಯಲ್ಲಿ? ಶಿರ್ಸಿ ಒಳಗೆ ಅದೇ ಸರ್ ಹೇಳಿದ್ನಲ್ರಿ, ಈ ಸಲ ನಾವು ಹೊಸಬ್ರಿಗೆ ಕ್ಯಾಂಡಿಡೇಟ್ ಅವರಿಗೆ ಆರಿಸ್ತಾ ಇರಬೇಕು ಹೇಳ್ಕೊಂಡು ನಾವು ಎಲ್ಲ ನಮ್ಮದು ಇದರಿಂದ ಎಲ್ಲ ನಮ್ಮ ಸಂಘದವರು ಹೊಸ ಕ್ಯಾಂಡಿಡೇಟ್ ಅಂತ ನಮ್ಮ ಉಪೇಂದ್ರ ಪೈ ಅವರು ನಿಂತಿದ್ದಾರೆ. ಅವರು ನಮ್ಮ ಶಿರ್ಸಿ ತಾಲೂಕಿನಲ್ಲಿ ಈಗಂತಲ್ಲ, ಕನಿಷ್ಠ ಅಂದರೆ 20 ವರ್ಷದಿಂದ ಜನಸೇವೆ ಮಾಡ್ಕೊತ ಬಂದಿದ್ದಾರೆ. ಅವರ ಸಲುವಾಗಿ ಈ ಸಲ ಒಂದು ಹೊಸಬ್ರಿಗೆ ಕೊಡಬೇಕು. ಪ್ರತಿ ವರ್ಷವೂ ಒಬ್ಬರೇ ಬಂದುಬಿಟ್ರೆ ಸರ್ ಒಂದು ಕೆಲಸನೂ ಆಗ್ತಾ ಇಲ್ಲ. ಅಂದ್ರೆ ಅವರು ಮಾಡಿರ್ಬೋದು, ಆದರೆ ಇಲ್ಲಿ ಅವ್ರವ್ರದ್ದು ದೊಡ್ಡ ದೊಡ್ಡ ಕೆಲಸ ಮಾಡೋದಂದ್ರೆ ಬಡವ್ರಿಗೆ ಏನು ಮಾಡೋದೇನು ಕಾಣಲಿಲ್ಲ. ಅದ್ರ ಸಲುವಾಗಿ ನಾವು ಈ ಸಲ ಉಪೇಂದ್ರ ಪೈ ಅವರಿಗೆ ಆರಿಸ್ತಾ ಇರ್ಬೇಕು ಹೇಳ್ಕೊಂಡು ನಮ್ಮದು ಎಲ್ಲ ನಮ್ಮ ಸಂಘದವರು ಮತ್ತು ಜನನೂ ಈ ಸಲ ಅವನಿಗೆ ಹೊಸಬ್ರಿಗೆ ಬಡ ಬಗ್ಗರಿಗೆ ಅಂದರೆ ಸಣ್ಣ ಫಸ್ಟಿಂದ ನಮಗೆ ಈಗ 3 ವರ್ಷ ಕೋವಿಡ್ ಟೈಮ್ನಲ್ಲಿ ನಮಗೆಲ್ಲರಿಗೂ ಕಿಟ್ ಎಲ್ಲ ಹಂಚಿ ನಮ್ಗೆ ಯಾವುದೇ ಒಂದು ಕಷ್ಟ ಸುಖಕ್ಕೆಲ್ಲ ಅವರು ಬಂದಿದ್ದಾರೆ. ಕಾಗೇರಿ ಅವರು ಬರಲ್ವಾ? ಕಾಗೇರಿಯವರು ನಮ್ಗೆ ಇವತ್ತಿನವರಿಗೆ ಏನು ಕೇಳಲೂ ಇಲ್ಲ, ಏನು ಕೇಳೋದಿಲ್ಲ, ನೋಡೋದಿಲ್ಲ. ಯಾಕೆ ಕಾಗೇರಿ ಅವ್ರ ಬಗ್ಗೆ ಅಷ್ಟಿದು? ಕಾಗೇರಿ ಬಗ್ಗೆ ಅಷ್ಟಂದ್ರೆ ಅವರು ಸಣ್ಣ ಪುಟ್ಟ ಜನರಿಗೆ ಗೌರವ ಕೊಡೋದಿಲ್ಲ. ದೊಡ್ಡ ಜನರಿಗೆ, ರೈತರ ಬಗ್ಗೆ, ಅವರು ಅಡಿಕೆ ಬೆಳೆಗಾರಿಗೆ ಅಷ್ಟೇ ಅವರು ಸಪೋರ್ಟ್ ಮಾಡೋದು. ಬಾಕಿಯವರಿಗೆ ಸಣ್ಣ ಪುಟ್ಟ ಈಗ ಅವ್ರಿಗೆ ಲೋಕಲ್ನವರು ಬಂದಾಗ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಬಂದಾಗ ಈಗ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳ್ಬೋದಲ್ಲ, ಅಷ್ಟು ಅವ್ರಿಗೆ ಪೇಷನ್ಸ್ ಇಲ್ವಾ? ನಮ್ಮದು ಶಿರ್ಸಿ ಊರಿನವರು. ಎಷ್ಟು ಮಟ್ಟಿಗೆ ಈಗ ಅವರು ಸ್ಪೀಕರ್ ಕೆಲಸ ಮಾಡಿದ್ದಾರೆ, ಹೆಂಗೆ ನಿಮ್ಗೆ ಅನಿಸುತ್ತೆ ಕಾಗೇರಿ ಅವ್ರ ಬಗ್ಗೆ? ಏನಿಲ್ಲ, ನಮಗೆ ಇವತ್ತು ದುಡ್ದು ಇವತ್ತಿನವ್ರ ಬಗ್ಗೆ ಏನೇನೋ ಇದು ಮಾಡೋದಿಲ್ಲ, ಕಾಯ್ದೆ ವಹಿಸೋದಿಲ್ಲ, ನಿಷ್ಕಾಳಜಿ ಮಾಡ್ತಾರೆ. ಟೆಂಪೋ ಡ್ರೈವರ್ ಇರ್ಬೋದು, ಕೂಲಿ ಕೆಲಸ ಮಾಡೋದು ಎಲ್ಲ ಹೌದು. ಆದ್ರೆ ಅವರೆಲ್ಲ ಏನು ನಿಷ್ಕಾಳಜಿ ಮಾಡ್ತಾರೆ, ಅವರು ದೊಡ್ಡ ದೊಡ್ಡ ಜನರಿಗೆ ಅಷ್ಟೇ ಅವರು. ಹಾಂ, ಬಡವರಿಗೆ ಆಗಲ್ಲ. ಬಡವರಿಗೆ ಏನು ರಿಕ್ಷಾ ಡ್ರೈವರಿಗೆ ಏನಂತೂ ಅವರು ಮಾತಾಡ್ಸಲಿಲ್ಲ. ನಮಗೆ ನಮ್ಮ ಸಮಸ್ಯೆ ಏನಂತೂ ನಮಗೆ ಕೇಳಲಿಲ್ಲ ಅವರು. ನಾವು ಅದ್ರ ಸಲುವಾಗಿ ಈ ಸಲ ನಾವು ನಮ್ಮ ಸ್ಟ್ಯಾಂಡ್ ಬಗ್ಗೆ ಒಂದು ಲೆಟರ್ ಕೊಟ್ಟು ಬಂದರು. ನಾವು ಒಂದು ಸ್ಟ್ಯಾಂಡ್ ನಮ್ಗೆ ಮೊದಲು ಬೇರೆ ಕಡೆ ಸ್ಟ್ಯಾಂಡ್ ಇತ್ತು, ಅವ್ರಿಗೊಂದು ಲೆಟರ್ ಕೊಟ್ಟು ಬಂದರು. ಆ ಲೆಟರ್ ಕೊಟ್ಟರೆ ಅವ್ರು ನಾವು ಕನಿಷ್ಠ ಅಂದ್ರೆ ಒಂದು ರಿಕ್ಷಾದ ದಂದಿಗೆ ಬಿದ್ದಿರ್ಲಾಗೈತೆ ನಮ್ದು ಸ್ಟ್ಯಾಂಡ್ ಆಗಿತ್ತು. ಲೆಟರ್ ಕೊಟ್ಟು ಬಂದರು, ಅದಕ್ಕೆ ಇವತ್ತಿನವರೆಗೂ ಅವ್ರು ಏನೇನು ಮಾಡಲಿಲ್ಲ, ಬಂದಿರಲಿಲ್ಲ. ನಮ್ಗೆ ನಮ್ಮ ಉಪೇಂದ್ರ ಪೈ ಅವರು ಬಂದು ನಮ್ಗೆ ಇಲ್ಲೊಂದು ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಈ ಸಲ ಉಪೇಂದ್ರ ಪೈ ಅವರಿಗೂ ನಾವು ಕಡೆಗೆ ಮುನ್ಸಿಪಾಲಿಟಿ ಅಧ್ಯಕ್ಷರು, ನಮ್ಮದು ಇವರು ನಾಯಕರು ಗಣಪತಿ ನಾಯಕರು ಬಂದು ಒಂದು ಇದು ಮಾಡ್ಕೊಂಡು ಪಾಪ ಭಾಳ ನಮಗೆ ಸಹಕಾರ ಕೊಟ್ಟಾರ. ನಮ್ಗೆ ಅವರು ಸಹಕಾರ ಕೊಟ್ಟಾರ, ಗಣಪತಿ ನಾಯಕರು ಭಾಳ ಸಹಕಾರ ಕೊಟ್ಟಾರ. ಎಷ್ಟು ಮಟ್ಟಿಗೆ ಈ ಬಾರಿ ಎಲೆಕ್ಷನ್ ಆಗಿದ್ರೆ ಕಾಗೇರಿ ಅವ್ರಿಗೆ ಟಫ್ ಆಗುತ್ತೆ ಅಂತೇಳಿ? ಅಲ್ಲ, ಕಾಗೇರಿ ಟಫ್ ಇಲ್ಲ, ಯಾಕಂದ್ರೆ ಅದು ಗೆದ್ದೆತ್ತಿನ ಕುದುರೆ ಇದ್ದಂಗೆ ಎಲ್ಲರೂ ಅವರಿಗೆ ಹಾಕ್ಬಿಡ್ತಾರೆ. ಆದರೆ ಅವರಿಗೇನು ಮುಂದೆ ಎದುರಾಳಿಗಳು ಟಫ್ ಇರಬೇಕು. ಹೆಂಗೆ ಕಾಗೇರಿ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ? ಕಾಗೇರಿ ಅವ್ರದ್ದು ಅದಲ್ರಿ, ಇಲ್ಲಿ ಕೆಲವೆಲ್ಲ ಜನರನ್ನ ಅವ್ರಿಗೂ ಪರಿಚಯ ಏನು ಮಾಡೋದಿಲ್ಲ. ಅವ್ರು ಆಯಿತು, ಅವ್ರು ಇದು ಅಂದರೆ ಸೌಮ್ಯ ವ್ಯಕ್ತಿ, ಯಾರದ್ದು ಹೆಚ್ಚಿಗೆ ಮಾತಾಡೋರಲ್ಲ, ತಾವಾಯಿತು ತಮ್ಮ ಕೆಲಸ ಆಯಿತು. ಹಿಂಗಿರೋದ್ರಿಂದ ಈಗ ನಾವು ದುಡಿಯೋರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ, ಇವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ ಅನ್ನುವಂಥದ್ದೊಂದು ಪ್ರಶ್ನೆ ಬರ್ತದೆ. ಹಾಗಾಗಿ ಈಗ ಉಪೇಂದ್ರ ಪೈ ಹೊಸ ಕ್ಯಾಂಡಿಡೇಟು, ಹಾಗಾಗಿ ಅವ್ರನ್ನೂ ಒಂದು ಈಗ BJP ಮತ್ತು ಎರಡೂ ಸೇರಿಸೇ ಬರ್ತದೆ. ಅದು ಈ ಕಾಂಗ್ರೆಸ್ಸಿಂದ ಯಾರು ಹಂಗಾದ್ರೆ ಅಭ್ಯರ್ಥಿ ಆದರೆ ಹೆಂಗೆ ಫೈಟ್ ಕೊಡ್ತಾರೆ? ಕಾಂಗ್ರೆಸ್ ಅವರು ಫೈಟ್ ಕೊಡ್ತಾರಾ ಅಥವಾ JDS ಇಂದ ಫೈಟ್ ಆಗೋದು? ಈ ಸಲ JDS ಫೈಟ್ ಕೊಡ್ತಾರೆ ಸರ್. JDSನೊಳಗೆ ಈ ಸಲ ಅವ್ರಿಗೆ ಫುಲ್ಲು ಸಪೋರ್ಟ್ ಉಂಟು. ಎಲ್ಲ ಕಡೆಗೂ ಹಳ್ಳಿ ಕಡೆಗಿಂದನೂ ಹೋಪ್ ಉಂಟು ಅವರಿಗೆ.
ಭಾರಿ ಕೆಲಸ ಮಾಡಿದ್ದಾರೆ. ಪ್ರತಿ ಒಂದು ಕ್ರಿಕೆಟ್ ಮ್ಯಾಚಿನಿಂದಾಗಲೇ ಇವತ್ತಿನವ್ರಿಗೆ ಅವ್ರದ್ದು ಏನೂ ಇಲ್ಲಾದರೂ ಅವರು ಯಾರಿಗೂ ಬಂದವರಿಗೆ ಒಂದು ಮನೆ ಸುಟ್ಟೋಗ್ಲಿ, ಬಂದವ್ರಿಗೆ ಇಲ್ಲ ಅಂದು ಒಬ್ರಿಗೂ ಕಳಿಸ್ಲಿಲ್ಲ, ಎಲ್ಲರಿಗೂ ದುಡ್ಡು ಕೊಟ್ಟೆ ಕಳಿಸಿದ್ದಾರೆ. ಈಗ 40 ವರ್ಷ ಆಯಿತು ರೋಡ್ ಯಾವುದೇ ಇಲ್ಲದೆ. ಈಗೇನು ಗೊತ್ತಿ, ಕೆಲವೊಂದು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಬರೀ ಇಲ್ಲಿ ಕರ್ಸುಳ್ಳಿ ಅಬ್ರಿ ಮನೆ ಎಲ್ಲ ಐತಲ್ಲ, ರೋಡ್ ಇಲ್ಲೇ ಆಗಿದೆ. ಮೊನ್ನೆ ಏನು ಗೊತ್ತಿ, ಒಂದೊಂದು 100 ಮೀಟರ್ ಮಾಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಸ್ಟ್ರೀಟ್ನಲ್ಲಿ ಮಾತ್ರ 100 ಮೀಟರ್, ಮುಂದೆ ಮತ್ತೆ ಅದೇ ನಮ್ಮನೆ ಪರಿಸ್ಥಿತಿ. ಅದೇ ಮುಂದೆ ಮಾಡುವ, ನಾನೇ ಬರ್ತೇನೆ ಮುಂದೆ ಮಾಡಿಕೊಡ್ತೀನಿ ಅಂತಾರೆ. ಇಷ್ಟೇ, ಅವರಿಗೆ ಗೆದ್ದೆ ಗೆಲ್ತೀನಿ ಅಂತ ವಿಶ್ವಾಸದಲ್ಲಿ ಹಂಗೆ ಮಾಡ್ತಾರೆ ಅಂತ ಮಾಡ್ತಾರೆ. ಯಾಕಂದ್ರೆ ತಾನೇ ಬರೋದು ತಾನೇ ಮಾಡ್ತೇನೆ ಮುಂದೆ. ಅವ್ರಿಗೆ ಸಿರ್ಚಿಂದ ಇಲ್ಲಿ ಹತ್ರ, ಅವರಿಗೆ ಒಂದು 3-4 ಕಿಲೋಮೀಟರ್ ಅಷ್ಟೇ ಅವ್ರ ಮನೆ. ಅವ್ರು ತಿರುಗಾಡೋ ಸಿರ್ಚಿಂದ ಈ ಸಿರ್ಚಿಮಕ್ಕಿ ರೋಡು, ಕಲ್ಕುಣಿ ರೋಡು ಸ್ವಲ್ಪ ಮಾಡ್ತದೆ. ಪ್ರತಿಯೊಂದು ಹಳ್ಳಿ ರೋಡು ಒಂದು 30 ಮೀಟ್ರು 50 ಮೀಟ್ರು ಇಷ್ಟೇ, ಮತ್ತೆ ಮುಂದಿಲ್ಲ. ಅದು ಮತ್ತೆ ಒಂದು ವರ್ಷನೂ ಆ ರೋಡ್ ಬರೋದಿಲ್ಲ. ಆ ರೋಡ್ ಪೂರ್ತಿ ಕಡಿ ಇರೋದೆ. ನಾವು ಇಲ್ಲಿ ಸಮಸ್ಯೆ ಅಂದ್ರೆ ನಮ್ಮದು ಗಾಡಿ ಹಾಳಾಗ್ತದೆ, ಇದಕ್ಕೆಲ್ಲ ನಾವು ಫುಲ್ ಸಮಸ್ಯೆದೊಳಗೆ ಇರ್ತಾರೆ. ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಿಚಾರದಲ್ಲಿ ಜನ ಹೇಳ್ತಾ ಇರುವಂತಹ ಅಭಿಪ್ರಾಯ. ಅಂದರೆ ಕೆಲಸ ಮಾಡುವಂಥ ವಿಚಾರದಲ್ಲೂ ಕೂಡ ಭಾಳ ಬಡವರ ಬಗ್ಗೆ ಅಂತಹ ಕಾಳಜಿನ ಅವರು ವಹಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಉಪೇಂದ್ರ ಪೈ ಅವರ ಬಗ್ಗೆ ಇಲ್ಲಿ ಹೋಪ್ಸ್ ಇರುವಂಥದ್ದು. ಅಂದರೆ ಆಟೋ ಡ್ರೈವರ್ಗಳ ಮಾತಾಡೋ ಸಂದರ್ಭದಲ್ಲಿ ವಿಶೇಷವಾಗಿ, ಯಾಕಂದರೆ ಅವರು JDSನ ಅಭ್ಯರ್ಥಿ, ಜನರಿಗೆ ಸಹಾಯ ಮಾಡಿದ್ದಾರೆ, ಬಡವರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಅವರು ಒಂದು ಬದಲಾವಣೆಯನ್ನು ನಾವು ಬಯಸಿದ್ದೀವಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೇಗಿದೆ ಸರ್ ಈ ಸರ್ತಿ ಶಿರಸಿಯಲ್ಲಿ ಎಲೆಕ್ಷನ್ನು? ಶಿರ್ಸಿ ಎಲೆಕ್ಷನ್ ಭಾರತೀಯ ಜನತಾ ಪಕ್ಷದ ಪರವಾಗಿದೆ, ಪ್ರಶ್ನೆನೇ ಇಲ್ಲ. ನಾವು ಯಾಕೆ ಆ ವಿಶ್ವಾಸ ಇರುವಂಥದ್ದು? ನಮ್ಮೊಂದು ಸಂಘಟನೆಯ ಆಳ, ಭಾರತೀಯತೆ, ರಾಷ್ಟ್ರೀಯತೆ ವಿಷಯದಲ್ಲೇ ಇಲ್ಲಿ ವೈಚಾರಿಕವಾಗಿ ಗಟ್ಟಿ ಇರುವಂಥ ಕ್ಷೇತ್ರ ಇದೆ. ಸಂಘಟನೆ ಆಧಾರದ ಮೇಲೆ ಇಲ್ಲಿ ಪಕ್ಷದ ಬಲ ಇದೆ. ಹಿಂದುತ್ವದ ಆಧಾರ ಅತ್ಯಂತ ಮುಖ್ಯವಾಗಿ ಆ ಬೇಸಿರುವಂಥ ಕ್ಷೇತ್ರ ಇದು. ಆ ಹಿನ್ನೆಲೆಯಲ್ಲಿ ನಾವು ಹಿಂದುತ್ವದ ಆಧಾರದ ಮೇಲೆ ನಾವು ಈ ಪಕ್ಷ ಗೆಲ್ತದೆ ಅಂತ ಹೇಳಿ ನಾನು ವಿಶ್ವಾಸದಲ್ಲಿ ಹೇಳ್ತೇನೆ. ಇದು ಕಾಗೇರಿ ಅವರು ಸ್ಪೀಕರಾಗಿ ಕೆಲಸ ಮಾಡಿರೋ ಬಗ್ಗೆ ನಿಮಗೆ ಏನು ಖುಷಿ ಇದೆ ಅಂಥೇಳಿ? ಕಾಗೇರಿಯವರನ್ನು ಸ್ಪೀಕರ್ ಆಗಿ ಒಂದು ಹೊಸ ಕಾರ್ಯಗಳಿಗೆಲ್ಲ ಚಾಲನೆ ಕೊಟ್ಟರು ಅವರು. ಅವರನ್ನು ನಾವೊಂದು ವಿಷಯಕ್ಕೆ ಅಭಿನಂದಿಸ್ತೇನೆ. ಬೆಳಗಾವಿನ ವಿಧಾನಸೌಧದಲ್ಲಿ ಸಾವರ್ಕರ್ ಚಿತ್ರವನ್ನು ಅನಾವರಣಗೊಳಿಸಿದ್ದಕ್ಕೆ ಕಾಗೇರನ್ನು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ಪೀಕರ್ ಆಗಿ ಒಂದು ಮೀಡಿಯಾಗಳನ್ನು ಹೊರಗಿಟ್ಟು ವಿಧಾನಸಭೆ ನಡೆಸಿದ್ದು ಅದೆಲ್ಲ ಒಂದು ಒಳ್ಳೆಯ ಕಾರ್ಯ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ಓಟು ಮಾರಾಟಕ್ಕಿಲ್ಲ, ಚುನಾವಣಾ ಸುಧಾರಣೆ ಬಗ್ಗೆ ಒಂದು ಅಭಿಯಾನ ತೆಗೆದುಕೊಂಡಿದ್ದು ಭಾಳಷ್ಟು ಒಳ್ಳೆಯ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಜನರ ಮನಸ್ಸಿನಲ್ಲಿ. ಸರ್, ಈ ಬಾರಿ ಇಲ್ಲಿ ಉಪೇಂದ್ರ ಪೈ ಅವರು JDSನಿಂದ ಅಭ್ಯರ್ಥಿ ಆಗಿರೋದ್ರ ಬಗ್ಗೆ ಒಂದಷ್ಟು ಜನ ಮಾತನಾಡ್ತಾಗ ಅವರು ಒಳ್ಳೆ ಕ್ಯಾಂಡಿಡೇಟ್ ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೀವು ಅದನ್ನು ಒಪ್ಕೊಳ್ತೀರಾ? ಉಪೇಂದ್ರ ಪೈ ಒಳ್ಳೆಯ ವ್ಯಕ್ತಿ, ಪ್ರಶ್ನೆನೇ ಇಲ್ಲ. ತಾವು ದುಡಿದ ಹಣವನ್ನು ಜನರ ಕಷ್ಟಗಳಿಗೆ ಕೊಟ್ಟಂಥ ವ್ಯಕ್ತಿ ಅವ, ಪ್ರಶ್ನೆನೇ ಇಲ್ಲ. ಅವರ ಒಂದು ದಾನ ಧರ್ಮ, ಅವರ ಜನರುಗಳಿಗೆ ಸ್ಪಂದಿಸುವ ರೀತಿ ಚುನಾವಣೆಯಲ್ಲಿ ಅವರಿಗೆ ಅದು ಪ್ಲಸ್ ಆಗ್ಬೋದು. ಯಾಕಂತಂದರೆ ಈಗ ಹಣ ಇದ್ದವರೆಲ್ಲರೂ ಹಾಕಿ ಖರ್ಚು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರ ದುಡಿದ ಹಣವನ್ನು ಖರ್ಚು ಮಾಡ್ತಾ ಇರುವಂಥ ಒಬ್ಬ ಸಚ್ಚಾರಿತ್ರ ವ್ಯಕ್ತಿ ಅವನು. ಜಿಲ್ಲಾ ಹೋರಾಟವನ್ನು ಅತ್ಯಂತ ಗಟ್ಟಿಯಾಗಿ ಮಾತನಾಡುವ ಒಬ್ಬ ವ್ಯಕ್ತಿ ಅವ. ಶಿರ್ಸಿ ಜಿಲ್ಲೆ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ವ್ಯಕ್ತಿ. ಈ ಬಾರಿ ಜನಾಭಿಪ್ರಾಯಕ್ಕೆ ಮುಂದಾಗಿದ್ದಾರೆ. ನೋಡೋಣಂತೆ ಏನಾಗತ್ತಂತೆ. ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಫೈಟ್ ಕೊಡುತ್ತೆ ಅನಿಸುತ್ತೆ ನಿಮಗಿದೆ? ಕಾಂಗ್ರೆಸ್ಸಿನ ಆಂತರಿಕ ವ್ಯವಸ್ಥೆ ಅದು ಸರಿಯಾದರೆ ಒಂದು ಫೈಟ್ ಆಗ್ಬೋದು, ಅಷ್ಟೇ ಬಿಟ್ಟರೆ ಅವರೆಲ್ಲ ಆಂತರಿಕವಾಗಿ ಬಹಳಷ್ಟು ಕಚ್ಚಾಟ ಇದೆ ಕಾಂಗ್ರೆಸ್ನಲ್ಲಿ. ಅದನ್ನೆಲ್ಲ ನೀಗಿಸ್ಕೊಂಡ್ರೆ ಒಂದು ಹಂತದ ಫೈಟಿಗೆ ಬರ್ಬೋದು ಕಾಂಗ್ರೆಸ್, ಅಷ್ಟೇ. ಆದರೆ ಕಾಗೇರಿ ಅವರಿಗೆ ಅಥವಾ BJPಗೆ ಗೆಲ್ಲೋದಕ್ಕೆ ಅವಕಾಶ ಜಾಸ್ತಿ ಇದೆ ಇಲ್ಲಿ ಅಂತ ಹೇಳ್ತೀರಿ? ಖಂಡಿತವಾಗಿ ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ವೈಚಾರಿಕವಾಗಿ ಒಂದು ಅತ್ಯಂತ ಗಟ್ಟಿ ಸಂಘಟನೆ ಹೊಂದಿರುವಂಥ ಕ್ಷೇತ್ರ ಅದು BJP ಮಟ್ಟಿಗೆ. ಆ ಹಿನ್ನೆಲೆಯಲ್ಲಿ ನಮ್ಮ ಗೆಲುವಿಗೆ ಅಷ್ಟು ತೊಡಕಾಗಲಿಕ್ಕಿಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಇದು ಕಾಗೇರಿಯವರ ಗೆಲುವಿನ ವಿಚಾರವನ್ನು, ಅಂದರೆ ಗೆಲ್ತಾರೆ ಅನ್ನೋಂಥ ಅಭಿಪ್ರಾಯ. ವಿಶೇಷವಾಗಿ ಯಾಕಂದರೆ ಕಾರಣ ಇಷ್ಟೇ, BJPಯ ಸಂಘಟನೆ ಅಷ್ಟು ಬಲಿಷ್ಠವಾಗಿದೆ. ಆ ಸಂಘಟನೆಯ ಬಲಿಷ್ಠತೆಯೇ BJP ಅಭ್ಯರ್ಥಿಯನ್ನು ಗೆಲುವಿನ ದಡ ಸೇರಿಸುತ್ತೆ ಅನ್ನೋಂಥ ವಿಶ್ವಾಸವು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು.
ಶಿರ್ಸಿಯಲ್ಲಿ ಹೀಗೆ ಓಡಾಡಿ ಜನರನ್ನು ಮಾತನಾಡಿಸಿದಾಗ ಜನ ಬಹಳ ಉತ್ಸಾಹದಿಂದಲೇ ನಮ್ಮ ಜೊತೆಗೆ ಮಾತನಾಡಿದ್ರು. ವಿಶೇಷವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬಗ್ಗೆ ಮಾತನಾಡಿದ್ರು. ಹಾಗೆಯೇ ಭೀಮಣ್ಣ ನಾಯ್ಕ ಸ್ಪರ್ಧೆಯಿಂದ ಏನು ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಹಾಗೆಯೇ JDS ಇಂದ ಉಪೇಂದ್ರ ಪೈ ಅವರು ಕಣಕ್ಕಿಳಿದಿರೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಈಗಾಗಲೇ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗದೇ ಇದ್ರೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಣಕ್ಕಿಳಿಯುವಂಥದ್ದು ಬಹುತೇಕ ಖಚಿತ ಇದೆ. ವಿಧಾನಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಸತತ 6 ಬಾರಿ ಗೆದ್ದು ಬಂದಿರುವಂಥದ್ದು. 1994ರಿಂದ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಶಿರಸಿ ಕ್ಷೇತ್ರದಿಂದ 2008ರಿಂದ ಸತತವಾಗಿ ಆಯ್ಕೆಯಾಗಿರುವಂಥವರು ವಿಶ್ವೇಶ್ವರ ಹೆಗಡೆ ಕಾಗೇರಿ. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬದಲಿಗೆ ಬೇರೆ ಯಾರಿಗಾದರೂ ಟಿಕೆಟ್ ಕೊಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಇಲ್ಲ ಅಂತೇಳಿ ಅಲ್ಲ. ಈಗ ಅಲ್ಲಿ ಕೆಲವು ಕಾರ್ಯಕರ್ತರು ನಮಗೂ ಟಿಕೆಟ್ ಕೊಡಿ, ನಮಗೂ ಸ್ಪರ್ಧೆಗೆ ಅವಕಾಶ ಕೊಡಿ ಅನ್ನುವಂತಹ ವಾಯ್ಸ್ ಅಲ್ಲಿ ಇದೆ. ಹಾಗೆಯೇ ಕುಮಾರ್ ಬಂಗಾರಪ್ಪ ಅವರ ಹೆಸರು ಕೂಡ ಯಾಕೋ ಬಂದು ಹೋಗಿದೆ. ಏನೋ ಕಾಂಗ್ರೆಸ್ನಿಂದ ಭೀಮಣ್ಣ ನಾಯ್ಕ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. JDSನಿಂದ ಉಪೇಂದ್ರ ಪೈ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಈ ಒಂದು ಮತಕ್ಷೇತ್ರದಲ್ಲಿ. ಇಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬಗ್ಗೆ ಕಾರ್ಯಕರ್ತರಲ್ಲಿ, ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಬಿಜೆಪಿ ಬುತ್ತಿ ಅಂತಿರುವಂತಹ ಹವ್ಯಕರ ಓಟು ಅತ್ತಿತ್ತ ಹೋಗದೆ ಕಡೆಗೆ ತಮ್ಮ ಪರವಾಗಿನೇ ಬರುತ್ತೆ ಎನ್ನುವಂತಹ ನಿಶ್ಚಿಂತೆ ಇದೆಯಲ್ಲ, ಇದು ಕಾರ್ಯಕರ್ತರನ್ನ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಇರೋದಕ್ಕೆ ಕಾರಣ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅನ್ನುವಂತಹ ಮಾತನ್ನ ಅಲ್ಲಿನ ಜನ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಿಚಾರದಲ್ಲಿ ಒಂದು ರೀತಿಯಂತ ಬೇಸರ ಇದೆ. ಇದು ಅಸಮಾಧಾನ ಅಂತ ಹೇಳಿ ಹೇಳೋದಕ್ಕಿಂತ ಹೆಚ್ಚಾಗಿ ಬೇಸರ ಇದೆ. ಆದರೆ ಉಪೇಂದ್ರ ಪೈ JDSನ ಅಭ್ಯರ್ಥಿ, ಇವರು ಜನಸಾಮಾನ್ಯರಲ್ಲಿ ಇವ್ರ ಬಗ್ಗೆ ಬಹಳ ಒಲವಿದೆ. ಯಾಕಂದರೆ ಬಡವರಿಗೆ ತನ್ನ ಸ್ವಂತ ದುಡ್ಡು ಖರ್ಚು ಮಾಡಿ ಇವರು ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನ ಕೇವಲ ಅವರಿಂದ ಬೆನಿಫಿಟನ್ನು ಪಡ್ಕೊಂಡಂಥವ್ರು ಮಾತ್ರ ಹೇಳಿದ್ದಲ್ಲ ಇದು. ಈ ಮಾತನ್ನು BJPಯ ಕಾರ್ಯಕರ್ತರು ಕೂಡ ಅಲ್ಲಿ ಮಾತನಾಡಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಉಪೇಂದ್ರ ಪೈ ಅವರು ಜನರ ನಡುವೆ ಅವರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಆದರೆ ಅದು ಗೆಲುವಾಗಿ ಮಾರ್ಪಡಬೇಕು ಅಂತ ಹೇಳಿದ್ರೆ JDSಗೆ ಅದರ ಪಕ್ಷದ ಒಂದು ಬೇಸ್ ಓಟು ಅನ್ನುವಂಥದ್ದು ಅಲ್ಲಿ ಬಹಳ ಕಡಿಮೆ ಇದೆ. ಹಾಗಾಗಿ ಏನೇ ಆದರೂ ಕೂಡ ಒಂದು ರೀತಿಯಲ್ಲಿ ಪಕ್ಷೇತರರು ಗೆಲ್ತಾರಲ್ಲ, ಆ ರೀತಿಯಲ್ಲಿ ಗೆಲ್ಲಿಸಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದಾಗಿ ಉಪೇಂದ್ರ ಪೈ ಅವರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ವೋಟ್ ಟರ್ನ್ಔಟ್ ಆಗುವಂತಹ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಲ್ಲಿ ಜನರ ಒಂದು ವಿಶ್ವಾಸವನ್ನು ಪಡೆಯುವಂತಹ ಎಲ್ಲ ಅವಕಾಶಗಳನ್ನು ಹೊಂದಿದ್ದಾರೆ. ಆದರೆ ಭೀಮಣ್ಣ ನಾಯ್ಕ ಅವರನ್ನು ಇಲ್ಲಿ ಕಡೆಗಣಿಸುವಂತಿಲ್ಲ. ಯಾಕಂದರೆ ಭೀಮಣ್ಣ ನಾಯ್ಕ ಅವರಿಗೆ ಈಡಿಗರ ಮತಗಳು ನಿಜಕ್ಕೂ ಕೂಡ ಒಗ್ಗೂಡಿ ಏನಾದರೂ ಬಂತು ಅಂತ ಹೇಳಿದರೆ ಭೀಮಣ್ಣ ನಾಯ್ಕ ಅವರು ಆರಾಮಾಗಿ ಗೆಲ್ಲುವಂತಹ ಕ್ಷೇತ್ರನೇ ಇದು. ಆದರೆ ಈಡಿಗ ಸಮುದಾಯದಲ್ಲಿ ಹಿಂದುತ್ವದ ಆಧಾರದಲ್ಲಿ ಮತ ಹಾಕುವಂತಹ ದೊಡ್ಡ ಸಂಖ್ಯೆಯ ಮತದಾರರು ಇರೋದ್ರಿಂದಾಗಿ ಅದು BJP ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಆದರೆ ಅದರಾಚೆಗೆ ಇನ್ನೂ ಒಂದು ಅಂಶ ಇದೆ. ನಾವು ಅನೇಕ ಬಾರಿ ಸೋಲಿಲ್ಲದ ಸರದಾರ ಅಂತ ಕರಿತೀವಿ. ಆದರೆ ಇಲ್ಲಿ ತಮಾಷೆಗೆ ಭೀಮಣ್ಣ ನಾಯ್ಕ ಅವ್ರನ್ನ ಸೋಲಿನ ಸರದಾರ ಅಂತ ಕರೀತಾರೆ. ಯಾಕಂದರೆ ಅವರು ಸತತವಾಗಿ ಎಲೆಕ್ಷನ್ಗಳಲ್ಲಿ ಸೋತಿದ್ದಾರೆ ಅಂತ ಹೇಳಿ. ಈ ಕಾರಣಕ್ಕಾಗಿ ಅದು ಅನುಕಂಪವಾಗಿ ಅವರ ಪರವಾಗಿ ಕನ್ವರ್ಟ್ ಆದಂತೆ ಭಾಸವಾಗ್ತಾ ಇಲ್ಲ ಎಲ್ಲ ಸಮುದಾಯದವರ ನಡುವೆ. ಇದರಿಂದಾಗಿಯೇ ಭೀಮಣ್ಣ ನಾಯ್ಕ ಅವರಿಗೆ ಇರುವಂತಹ ದೊಡ್ಡ ನೆಗೆಟಿವ್ ಪಾಯಿಂಟ್ ಕೂಡ ಅದೇ. ಹೀಗಾಗಿ ಇದು ಸ್ವಲ್ಪ ಮಟ್ಟಿಗೆ BJPಗೆ ಆಶಾದಾಯಕವಾಗಿರುವಂತಹ ಕ್ಷೇತ್ರವಾಗಿ ಮುಂದುವರೆದಿದೆ ಶಿರಸಿ ಮತಕ್ಷೇತ್ರ. ಇನ್ನು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ವಿಚಾರಕ್ಕೆ ಬಂದಾಗ ಇದು ಹಾಲಿ ಕಾರ್ಮಿಕ ಸಚಿವರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ನಿಮಗೆಲ್ಲ ಗೊತ್ತಿದೆ, ಅವರು 2018ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. ನಂತರ ಆಪರೇಷನ್ನ ಮೂಲಕವಾಗಿ BJP ಸೇರ್ಪಡೆಯಾಗಿ ಬೈ ಎಲೆಕ್ಷನ್ನಲ್ಲಿ ಕಮಲ ಪಕ್ಷದಿಂದ ಗೆದ್ದಂತಹ ಶಿವರಾಮ್ ಹೆಬ್ಬಾರ್ ಈಗ ಮತ್ತೆ BJPಯಿಂದ ಅಭ್ಯರ್ಥಿ ಆಗಬಹುದು. BJP ಅಭ್ಯರ್ಥಿಯಾಗಿ ಶಿವರಾಮ್ ಹೆಬ್ಬಾರ್ ಅವರು ಕಣಕ್ಕಿಳಿದರೆ ಕಾಂಗ್ರೆಸ್ ಈಗಾಗಲೇ VS ಪಾಟೀಲ್ರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಹಾಗೆಯೇ JDSನಿಂದ ಬಹುತೇಕ ಸಂತೋಷ್ ರಾಯ್ಕರ್ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲಿ ಶಿವರಾಮ್ ಹೆಬ್ಬಾರ್ ಅವರು BJPಯಿಂದ ಸ್ಪರ್ಧಿಸಬಹುದು ನಿಜ, ಆದರೆ BJP ಕಾರ್ಯಕರ್ತರನ್ನ ಅವರು ವಿಶ್ವಾಸಕ್ಕೆ ಪಡೆದಿಲ್ಲ BJPಗೆ ಬಂದ ಮೇಲೆ ಅನ್ನುವಂಥ ಅಸಮಾಧಾನ ಇದೆ. ಅವರು ಹಿಂದೆ BJPಯಲ್ಲಿ ಇದ್ದವರು, ಆದರೆ ನಡುವೆ 2 ಬಾರಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಅವರು BJPಯ ಕಾರ್ಯಕರ್ತರನ್ನ ದೂರ ಮಾಡಿದ್ರು. ಅವ್ರನ್ನ ವಾಪಸ್ BJPಗೆ ಬಂದ ನಂತರ ಅವರ ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಹೆಬ್ಬಾರರು ಮಾಡಿಲ್ಲ. ಪಕ್ಷದ ಕಾರ್ಯಕರ್ತರು ಅವರಿಗೆ ನೆನಪಾಗಿರುವಂಥದ್ದು ಈಗ ಚುನಾವಣೆ ಬಂದಾಗ ಮಾತ್ರ ಅನ್ನುವಂತಹ ಮಾತು ಕೂಡ ಅಲ್ಲಿ ಕಾರ್ಯಕರ್ತರ ನಡುವೆ ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ವಾಪಸ್ ಕಾಂಗ್ರೆಸ್ಗೆ ಹೋಗ್ಬಿಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿನೇ ಅವರು ಅಧಿಕಾರದಲ್ಲಿದ್ದಾಗ ಲೆಕ್ಕ ಹಾಕೊಂಡು ಕುಳಿತಿದ್ರು. ಆ ರೀತಿಯಾದಂತಹ ವಿಚಾರದಲ್ಲಿ ಅವರು ಮುಳುಗಿದ್ರು. ಆದರೆ DK ಶಿವಕುಮಾರ್ ಅವರು ಒಪ್ಪಿಗೆಯನ್ನು ಸೂಚಿಸಿದರೂ ಕೂಡ ಸಿದ್ದರಾಮಯ್ಯ ಅವರು ರೆಡ್ ಸಿಗ್ನಲ್ ಕೊಟ್ಟಿದ್ದರಿಂದಾಗಿ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾಂಗ್ರೆಸ್ನ ಹೆಬ್ಬಾಗಿಲು ಬಂದಾಗಿತ್ತು. VS ಪಾಟೀಲ್ ಎನ್ನುವಂತಹ ಓರ್ವ ಮೃದು ಸ್ವಭಾವದ ರಾಜಕಾರಣಿಗೆ ಕಾಂಗ್ರೆಸ್ ಟಿಕೆಟನ್ನು ಘೋಷಣೆ ಮಾಡಿದೆ. ಶಿವರಾಮ್ ಹೆಬ್ಬಾರ್ BJP ಸೇರಿದ ನಂತರ ಅತಂತ್ರರಾಗಿದ್ದಂಥವರು BJPಯ ಈ ಮಾಜಿ ಶಾಸಕ. ಆದರೆ ಈಗ ಅವರಿಗೆ
ಕಾಂಗ್ರೆಸ್ನ ಬಲವೂ ಸೇರಿರುವುದರಿಂದಾಗಿ ಗೆಲ್ಲುವ ಅವಕಾಶ ದಟ್ಟವಾಗಿ ಗೋಚರಿಸ್ತಾ ಇದೆ. ವಿಶೇಷವಾಗಿ ಲಿಂಗಾಯತ ಸಮುದಾಯದ ಜೊತೆಗೆ ಅಲ್ಲಿರಬಹುದಾಗಿರುವಂಥ ಇತರೆ ಸಮುದಾಯಗಳು ಕೂಡ, ಹಿಂದುಳಿದ ವರ್ಗಗಳ ಸಮುದಾಯಗಳು ಕೂಡ ಇವರು ಬೆಂಬಲಕ್ಕೆ ನಿಂತರೆ ಆಗ VS ಪಾಟೀಲ್ರಿಗೆ ಗೆಲ್ಲುವ ಅವಕಾಶ ಇದೆ. ಹಾಗಿದ್ರಲ್ಲಿ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಕಡೆಗಣಿಸುವಂತಿಲ್ಲ, ಯಾಕಂದರೆ ಅವರು ಸಚಿವರಿದ್ದಾರೆ. ಸಹಜವಾಗಿಯೇ ಸಚಿವರಾಗಿರೋದ್ರಿಂದಾಗಿ ಸ್ವಲ್ಪ ಶಕ್ತಿಯೂ ಕೂಡ ಇರುತ್ತೆ. ಚುನಾವಣೆಯಲ್ಲಿ ಮಾಡಬೇಕಾಗಿರುವಂತಹ ಸ್ಪರ್ಧೆಯ ನಿಟ್ಟಿನಲ್ಲಿರಬೇಕಾಗಿರುವಂತಹ ವಿಶೇಷ ಶಕ್ತಿ ಇದೆಯಲ್ಲ, ಆ ಶಕ್ತಿಯೂ ಕೂಡ ಹೆಬ್ಬಾರರಿಗೆ ಸ್ವಲ್ಪ ಜಾಸ್ತಿನೇ ಇದೆ. ಹೀಗಾಗಿ ಆ ಶಕ್ತಿಯ ಬಳಕೆ ಎಷ್ಟರ ಮಟ್ಟಿಗೆ ಆಗುತ್ತೆ, ಅದು ನಿಜಕ್ಕೂ ಅವರಿಗೆ ಮತಗಳನ್ನು ತಂದು ಕೊಡುತ್ತಾ ಅನ್ನೋದನ್ನು ನೋಡಬೇಕಾಗಿರುತ್ತದೆ. ಏನೋ ಬಹಳ ಪ್ರತಿಷ್ಠಿತವಾಗಿರುವಂಥ ಒಂದು ಮತಕ್ಷೇತ್ರ ಅಂತ ಇದ್ದರೆ ಹಳಿಯಾಳದಲ್ಲಿ ಒಂದು ಕಾಲದಲ್ಲಿ RV ದೇಶಪಾಂಡೆ ಅವರಿಗೆ ಸೋಲು ಅನ್ನುವಂಥದ್ದು ಇರಲೇ ಇಲ್ಲ. ಆದರೆ ಸುನಿಲ್ ಹೆಗಡೆ ಅವರು 2008ರಲ್ಲಿ ಒಂದು ಸರ್ಪ್ರೈಸ್ ರಿಸಲ್ಟನ್ನು ಈ ಒಂದು ಹಳಿಯಾಳ ಮತಕ್ಷೇತ್ರದಿಂದ ಕೊಟ್ಬಿಟ್ಟಿದ್ರು. ಹಳಿಯಾಳದಲ್ಲಿ ಸುನಿಲ್ ಹೆಗಡೆ ಅವರು ಆವಾಗ JDSನಿಂದ ಸ್ಪರ್ಧಿಸಿ RV ದೇಶಪಾಂಡೆ ಅವರನ್ನ ಸೋಲಿಸಿದ್ರ ಮೂಲಕವಾಗಿ ಅವ್ರಿಗೊಂದು ಸೋಲಿನ ಕಹಿಯನ್ನು ಉಣಿಸಿದರು. ಈಗಲೂ ಕೂಡ ಅಷ್ಟೇ, BJPಯಿಂದ ಸುನಿಲ್ ಹೆಗಡೆ ಅವರು ಸ್ಪರ್ಧಿಸ್ತಾ ಇದ್ದರೆ ಕಾಂಗ್ರೆಸ್ನಿಂದ RV ದೇಶಪಾಂಡೆ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ. ಮೊನ್ನೆ ಅಷ್ಟೇ ಕಾಂಗ್ರೆಸ್ ತೊರೆದು JDS ಸೇರ್ಪಡೆಯಾಗಿರುವಂಥ ಶ್ರೀಕಾಂತ್ ಘೋಟ್ನೇಕರ್ ಅವರು JDSನ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಸೋಲಬಹುದಾಗಿ ಕಾಣುವಂತಹ ಕ್ಷೇತ್ರವಾಗಿಯೂ ಕೂಡ ಹಳಿಯಾಳ ಗೋಚರಿಸ್ತಾ ಇದೆ. ಇದರ ಬಗ್ಗೆ ಅಲ್ಲಿ ಚರ್ಚೆ ಇದೆ. ಹಳಿಯಾಳದಲ್ಲಿ ದೇಶಪಾಂಡೆ ಅವರಿಂದ ಅಂತಹ ಹೇಳಿಕೊಳ್ಳಿ, ಯಾಕಂದರೆ ದೇಶಪಾಂಡೆ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಇರುವಂತಹ ನಿರೀಕ್ಷೆಗಳಿದೆಯಲ್ಲ, ಅದು ಬಹಳ ದೊಡ್ಡದಿದೆ. ಯಾಕಂದರೆ ಅವರು ರಾಜ್ಯದಲ್ಲಿ ಅತ್ಯಂತ ಸುದೀರ್ಘಾವಧಿಯವರೆಗೆ ಕೈಗಾರಿಕಾ ಸಚಿವರಾಗಿ ಕಾರ್ಯನಿರ್ವಹಿಸುವಂಥವರು RV ದೇಶಪಾಂಡೆ. ಆದರೆ ಅದಕ್ಕೆ ತಕ್ಕಂತೆ ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಹಿಂದೆ ಅವರನ್ನು ಸೋಲಿಸಿದಂತಹ ಸುನಿಲ್ ಹೆಗಡೆ ಮತ್ತೊಮ್ಮೆ ಅವರನ್ನು ಸೋಲಿಸಬಹುದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಅಲ್ಲಿ ಇದೆ. ಆದರೆ ಶ್ರೀಕಾಂತ್ ಘೋಟ್ನೇಕರ್ ಅವರು JDS ಸೇರ್ಪಡೆಯಾಗಿರೋದ್ರಿಂದಾಗಿ ಇಲ್ಲಿ ಮತ ವಿಭಜನೆಯ ಸಾಧ್ಯತೆ ದಟ್ಟವಾಗಿದೆ. ಮರಾಠ ಮತಗಳು ಅದು ಯೂಶ್ವಲಿ BJPಯ ಜೊತೆಗೆ ಏನು ಪ್ರಬಲವಾಗಿ ನಿಲ್ಲುತ್ತೆ, ಆ ಮತಗಳು ಶ್ರೀಕಾಂತ್ ಘೋಟ್ನೇಕರ್ ಅವರ ಮೂಲಕವಾಗಿ JDSಗೆ ಹೋಯಿತು ಅಂದೇಳಿ ಆದರೆ ಆಗ ಇದು ತ್ರಿಕೋನ ಸ್ಪರ್ಧೆಯ ಕಣವಾಗಿಯೂ ಕೂಡ ಮಾರ್ಪಡುತ್ತೆ. ತ್ರಿಕೋನ ಸ್ಪರ್ಧೆ ಆದಾಗ ಒಂದು ಅವಕಾಶ ಸಹಜವಾಗಿಯೇ RV ದೇಶಪಾಂಡೆ ಅವ್ರಿಗೂ ಕೂಡ ಇರುವಂಥದ್ದು ಏನಂತ ಹೇಳಿದರೆ, ಈ ತ್ರಿಕೋನ ಸ್ಪರ್ಧೆಯಲ್ಲಿ ತನ್ನ ಮತ ಬ್ಯಾಂಕ್ ಏನಿದೆಯಲ್ಲ ಅದನ್ನು ಬಲಿಷ್ಠವಾಗಿ ಇಟ್ಕೊಳ್ಳುವಂಥದ್ದು. ಅದು ಬಲಿಷ್ಠವಾಗಿ ದೇಶಪಾಂಡೆ ಅವರ ಬೆನ್ನಿಗೆ ನಿಂತರೆ ಆಗ ದೇಶಪಾಂಡೆ ಅವರು ಗೆಲ್ಲುವುದಕ್ಕೆ ಅವಕಾಶ ಇದೆ. ಆದರೆ ಮೇಲ್ನೋಟಕ್ಕೆ ಇದು ಸ್ವಲ್ಪ ಮಟ್ಟಿಗೆ BJPಯ ಫೇವರ್ ಆಗಿರುವಂತಹ ಕ್ಷೇತ್ರವಾಗಿಯೂ ಕೂಡ ಕಂಡು ಬರ್ತಾ ಇದೆ. ಇನ್ನು ಕಾರವಾರ ಮತಕ್ಷೇತ್ರ ವಿಚಾರಕ್ಕೆ ಬಂದರೆ, ಕಾರವಾರ ಕೂಡ ಬಹಳ ಕುತೂಹಲಕಾರಿಯಾಗಿರುವಂತಹ ಜಿಲ್ಲಾ ಕೇಂದ್ರವಾಗಿರುವಂತಹ ಕಾರವಾರ ಬಹಳ ಕುತೂಹಲಕಾರಿಯಾದಂಥ ಚುನಾವಣೆಯನ್ನು ಎದುರು ನೋಡ್ತಾ ಇದೆ. ಕಾರಣ ಇಷ್ಟೇ, ಒಂದು BJPಯಿಂದ ಇಲ್ಲಿ ರೂಪಾಲಿ ನಾಯಕ್ ಅವರು ಹಾಲಿ ಶಾಸಕಿ ಏನಿದ್ದಾರೆ ಅವ್ರಿಗೇನೆ ಟಿಕೆಟ್ ಸಿಗಬಹುದು. ಬಹುತೇಕ ಪಕ್ಷದ ಒಳಗಡೆ ಒಂದಷ್ಟು ಅಸಮಾಧಾನ ಇದೆ, ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಕೇಳುವಂಥವ್ರು ಇದ್ದಾರೆ. ವಿಶೇಷವಾಗಿ ಮಾಜಿ ಶಾಸಕರಾಗಿರುವಂತಹ ಗಂಗಾಧರ್ ಭಟ್ ಮೊದಲಾದಂಥವ್ರು ಕೇಳ್ತಾ ಇದ್ದಾರೆ. ಆದರೆ ರೂಪಾಲಿ ನಾಯಕ್ ಅವರಿಗೆ ಅಂತಿಮವಾಗಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಕಾಂಗ್ರೆಸ್ ಈಗಾಗಲೇ ಸತೀಶ್ ಶೈಲ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. JDS ಆನಂದ್ ಅಸ್ನೋಟಿಕರ್ ಅವರ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಆದರೆ ಆನಂದ್ ಅಸ್ನೋಟಿಕರ್ ಅವರು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಬೇಕಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಆನಂದ್ ಅಸ್ನೋಟಿಕರ್ ಪಕ್ಷೇತರರಾಗಿ ಸ್ಪರ್ಧಿಸಿದ್ರೆ ಆಗ ಇಡೀ ಕ್ಷೇತ್ರದಲ್ಲಿ ಒಂದು ಈಕ್ವೇಷನ್ ಬದಲಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರು ಪಕ್ಷದ ಟಿಕೆಟ್ನಿಂದ JDS ಟಿಕೆಟ್ನಿಂದ ಸ್ಪರ್ಧಿಸಿದಾಗ ರೂಪಾಲಿ ನಾಯಕ್ ಅವರಿಗೆ ಏನು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಪಕ್ಷದೊಳಗೆ ವಿರೋಧ ಇದೆ, ವಿಶೇಷವಾಗಿ ಮೂಲ BJPಯವರಿಗೆ ಏನು ಅಸಮಾಧಾನ ಇದೆ, ಇದು ವರ್ಕೌಟ್ ಆಗಬೇಕು, ಈ ಮತಗಳು ತನ್ನ ಕಡೆಗೆ ಬರಬೇಕು ಅಂತ ಹೇಳಿ ಆದರೆ ಆನಂದ್ ಅಸ್ನೋಟಿಕರ್ ಅವರು ಇನ್ನೊಂದು ಪಕ್ಷದ ಬದಲಿಗೆ ಪಕ್ಷೇತರರಾಗಿ ನಿಲ್ಲಬೇಕು ಅನ್ನುವಂಥ ರಾಜಕೀಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದೇನಾದರೂ ಸಾಧ್ಯ ಆಯಿತು ಅಂತ ಹೇಳಿದರೆ ಆನಂದ್ ಅಸ್ನೋಟಿಕರ್ ಅವ್ರಿಗೂ ಕೂಡ ಗೆಲ್ಲುವ ಅವಕಾಶ ಇದೆ. ಇಲ್ಲದೆ ಹೋದರೆ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆಯೂ ದಟ್ಟವಾಗಿ ಗೋಚರಿಸ್ತಾ ಇರುವಂತಹ ಕ್ಷೇತ್ರವಾಗಿದೆ ಕಾರವಾರ ಮತಕ್ಷೇತ್ರ. ವಿಶೇಷ ಅಂತ ಹೇಳಿದರೆ ಒಂದು ಅಂಶವನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಬೈಂದೂರಿನಿಂದ ಆರಂಭ ಆಗುತ್ತೆ. ಉಡುಪಿ ಜಿಲ್ಲೆಯ ಬೈಂದೂರು ಮತಕ್ಷೇತ್ರದಿಂದ ಆರಂಭ ಆಗಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2018 ಚುನಾವಣೆಯಲ್ಲಿ ಬಹಳ 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 ದೊಡ್ಡ ಸದ್ದು ಮಾಡಿದಂಥದ್ದು ಪರೇಶ್ ಮೇಸ್ತಾ ಸಾವಿನ ಪ್ರಕರಣ. ಅದನ್ನು BJP ಬಹಳ ದೊಡ್ಡದಾಗಿ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿತ್ತು. ಬೈಂದೂರಿನಿಂದ ಭಟ್ಕಳದಿಂದೆಲ್ಲ ಪಾದಯಾತ್ರೆ ಎಲ್ಲ ನಡೆಸಿದ್ರು. ಆ ಮೂಲಕವಾಗಿ ಹಿಂದುತ್ವದ ಅಜೆಂಡಾವನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸಿ ಹಿಂದುತ್ವದ ಅಲೆ ಎಬ್ಬಿಸಿ ಅದರ ಮೂಲಕವಾಗಿ ದಿಗ್ವಿಜಯವನ್ನು ಸಾಧಿಸುವಂತಹ ಕೆಲಸವನ್ನು BJPಯವರು ಮಾಡಿದರು. ಆದರೆ ಈಗ ಅದೇ ಕೇಸು ಉಲ್ಟಾ ಆಗಿದೆ. ಪರೇಶ್ ಮೇಸ್ತಾ ಪ್ರಕರಣವನ್ನು CBI ತನಿಖೆ ನಡೆಸಿದರೂ ಕೂಡ CBI ಅದಕ್ಕೆ B ರಿಪೋರ್ಟ್ ಹಾಕಿದೆ. ಅಲ್ಲಿಗೆ BJPಯವರು ಏನು ಕ್ಲೇಮ್ ಮಾಡಿದ್ರಲ್ಲ ಅದು ಉಲ್ಟಾ ಆಗಿದೆ. ಇದರಿಂದಾಗಿ ಜನರಲ್ಲಿರುವಂಥ ಒಂದು ಮನೋಭಾವ ಇಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದರೆ, ಇವರು ಬೇಕು ಅಂತಲೇ ಇಂತಹ ವಿಷಯಗಳನ್ನು, ಭಾವನಾತ್ಮಕ ವಿಷಯಗಳನ್ನು ರಾಜಕೀಯಕ್ಕೆ ತರ್ತಾರೆ,
ಅನ್ನುವ ಅಸಮಾಧಾನ ಇದೆ. ಇದು ಕೂಡ ಇಲ್ಲಿ ಗಮನಾರ್ಹವಾಗಿರುವಂತಹ ಅಂಶ. ಇನ್ನು ನಾನು ಕುಮಟಾ ವಿಧಾನಸಭಾ ಕ್ಷೇತ್ರ ವಿಚಾರಕ್ಕೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಪ್ರಬಲ ಅಭ್ಯರ್ಥಿಗಳ ನಡುವಿನ ಕಾದಾಟವಾಗಿದ್ದು ಕಂಡು ಬರ್ತಾ ಇದೆ. ಇದು ಕೂಡ ತ್ರಿಕೋನ ಸ್ಪರ್ಧೆಯಾಗಿ ಮಾರ್ಪಡುವ ಎಲ್ಲ ಲಕ್ಷಣವೂ ಕೂಡ ಕಂಡು ಬರ್ತಾ ಇದೆ. ಕಾರಣ ಇಷ್ಟೇ, ಬಿಜೆಪಿಯಿಂದ ಹಾಲಿ ಶಾಸಕ ದಿನಕರ್ ಶೆಟ್ಟಿಯವರು ಮತ್ತೊಮ್ಮೆ ಕಣಕ್ಕೆ ಇಳಿಬಹುದು. ಕಾಂಗ್ರೆಸ್ನಿಂದ ಶಾರದಾ ಶೆಟ್ಟಿಯವರು ಅಥವಾ ನಿವೇದಿತ್ ಆಳ್ವ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ನಾಯಕರು. ಹಾಗಾಗಿ ನಿವೇದಿತ್ ಆಳ್ವ ಅವರು ಟಿಕೆಟನ್ನು ಪಡ್ಕೊಂಡು ಬರೋದಕ್ಕೆ ಅಡ್ಡಿಲ್ಲ. ಆದರೆ ಟಿಕೆಟ್ ಪಡ್ಕೊಂಡು ಬರ್ಬೋದು, ಆದರೆ ಟಿಕೆಟ್ ಪಡ್ಕೊಂಡು ಬಂದಂಥವ್ರನ್ನ ವಾಪಸ್ ವಿಧಾನಸಭೆಗೆ ಕಳಿಸೋದಿದೆಯಲ್ಲ, ಅದು ಹೈಕಮಾಂಡ್ ಅಲ್ಲ, ಅದು ಕಾರ್ಯಕರ್ತರು ಅಥವಾ ಜನ, ಪಕ್ಷದ ಕಾರ್ಯಕರ್ತರು ಜೊತೆಗೆ ನಿಲ್ಲಬೇಕು, ಜೊತೆಗೆ ಅಲ್ಲಿಯ ಮತದಾರರ ಜೊತೆಗೆ ನಿಲ್ಲಬೇಕು, ದೊಡ್ಡ ಮಟ್ಟದಲ್ಲಿ ಮತದಾರರ ಆಶೀರ್ವಾದ ಬೇಕು. ಅದು ಯಾರಿಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಅನುಮಾನ ಇದೆ. ಯಾಕಂದರೆ ಶಾರದಾ ಶೆಟ್ಟಿಯವರಾದರೆ ಮಾಜಿ ಶಾಸಕಿ, ಜನಸಂಪರ್ಕ ಇದೆ, ಶಾರದಾ ಶೆಟ್ಟಿಯವರು ಅಲ್ಲಿ ಇರ್ತಾರೆ ಅನ್ನುವಂತಹ ವಿಶ್ವಾಸ ಅಲ್ಲಿನ ಜನರಿಗಿದೆ. ಶಾರದಾ ಶೆಟ್ಟಿಯವರಿಗೆ ಗೆಲ್ಲುವ ಒಂದು ವಾತಾವರಣವೂ ಕೂಡ ಇದೆ. ಆದರೆ ನಿವೇದಿತ ಆಳ್ವ ಅವ್ರಿಗೇನಾದರೂ ಟಿಕೆಟ್ ಆಯಿತು ಅಂತೇಳಿ ಆದರೆ ಸಹಜವಾಗಿಯೇ ಆಗ JDSನ ಸೂರಜ್ ನಾಯ್ಕ್ ಸೋನಿ ಇವರು ಹೆಚ್ಚು ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆ. ಇವರು ಕೂಡ ಹಿಂದುತ್ವದ ಕಾರ್ಯಕರ್ತನಾಗಿಯೂ ಕೂಡ ಕೆಲಸ ಮಾಡಿದಂಥವರೇ ಆಗಿರೋದ್ರಿಂದಾಗಿ ಸೂರಜ್ ನಾಯ್ಕ್ ಸೋನಿ ಇವಾಗ JDSನ ಟಿಕೆಟ್ನಿಂದ ಸ್ಪರ್ಧಿಸ್ಬೋದು. ಹಾಗಾಗಿ ಸೂರಜ್ ನಾಯ್ಕ್ ಸೋನಿ ಇಲ್ಲಿ ಪ್ರಬಲ ಅಭ್ಯರ್ಥಿಯಾಗಿಯೂ ಕೂಡ ಗೋಚರಿಸ್ತಾರೆ, ಗೆಲ್ಲೋದಕ್ಕೆ ಅವಕಾಶವೂ ಕೂಡ ಮೂಡಬಹುದು. ಕಾರಣ ಇಷ್ಟೇ, ಕಾಂಗ್ರೆಸ್ ಯಾರಿಗೆ ಟಿಕೆಟನ್ನು ಘೋಷಣೆ ಮಾಡುತ್ತೆ ಅನ್ನೋದು ಇಲ್ಲಿ ಪ್ರಮುಖ ಆಧಾರ ಆಗಿರುತ್ತೆ. ಕಡೆದಾಗಿ ನಾನು ಭಟ್ಕಳ ಮತಕ್ಷೇತ್ರ ವಿಚಾರಕ್ಕೆ ಬಂದರೆ ಇಲ್ಲಿಯ ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನು ಉಲ್ಲೇಖ ಮಾಡಲೇಬೇಕು. ಹಾಲಿ ಶಾಸಕರಾಗಿರುವಂತಹ ಸುನಿಲ್ ನಾಯ್ಕ್ ಕೂಡ ಮತ್ತೊಮ್ಮೆ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತಹ ವಿಶ್ವಾಸದಲ್ಲಿದ್ದಾರೆ. ಆದರೆ ಅವರಿಗೆ ಟಿಕೆಟ್ ಕೊಡಬಾರ್ದು, ಬದಲಿಗೆ ತನಗೆ ಟಿಕೆಟ್ ಕೊಡಿ ಅಂತೇಳಿ ಗೋವಿಂದ ನಾಯ್ಕ್ ಅವರು ಕೇಳ್ತಾ ಇದ್ದಾರೆ. ಗೋವಿಂದ ನಾಯ್ಕ್ ಅವರು ಅನಂತಕುಮಾರ್ ಹೆಗಡೆಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕ. ಹೀಗಾಗಿ ಗೋವಿಂದ ನಾಯ್ಕ್ ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಸುನಿಲ್ ನಾಯ್ಕ್ ಅವರಿಗೆ ಟಿಕೆಟ್ ಪಡ್ಕೊಳ್ತಾರಾ ಅನ್ನೋಂಥದ್ದು ಒಂದು ವಿಚಾರ. ಆದರೆ ಕಾಂಗ್ರೆಸ್ ಈಗಾಗಲೇ ಮಾಂಕಾಳ್ ವೈದ್ಯ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. 2013ರಲ್ಲಿ ಮಾಂಕಾಳ್ ವೈದ್ಯ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಿದ್ದರು. ಆದರೆ 2018ರಲ್ಲಿ ಅವರು ಸೋತರು. ಒನ್ಸ್ ಅಗೇನ್ ಪರೇಶ್ ಮೇಸ್ತಾ ಕೇಸ್ ಕೂಡ ಅಲ್ಲಿ ಬಹಳ ಮುಖ್ಯ ಪಾತ್ರವನ್ನು ನಿಭಾಯಿಸಿತ್ತು. ಹೀಗಾಗಿ ಮಾಂಕಾಳ್ ವೈದ್ಯ ಅವರು ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇದ್ದಾರೆ. JDSನಿಂದ ಇನಾಯುತ್ತುಲ್ಲಾ ಶಾಬಂದ್ರಿ ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತಾ ಅಥವಾ ಬಹುತೇಕ ಇದು ನಾಗೇಶ್ ನಾಯ್ಕ್ ಅವರಿಗೆ, ವಕೀಲರಾಗಿರುವಂತಹ ನಾಗೇಶ್ ನಾಯ್ಕ್ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಇನಾಯುತ್ತುಲ್ಲಾ ಶಾಬಂದ್ರಿ ಅವರ ಬದಲಿಗೆ, ಯಾಕೆಂದರೆ ಅಲ್ಲಿ ಈ ಬಾರಿ ಅಲ್ಲಿಯ ತಂಜೀಮ್ ಮುಸ್ಲಿಮರ ಒಂದು ಅತಿ ದೊಡ್ಡ ಸಂಸ್ಥೆ ಇದೆಯಲ್ಲ ತಂಜೀಮ್, ಅವರು ಹೇಳಿದ್ದಾರೆ ಮುಸಲ್ಮಾನರಿಗೆ ಈ ಬಾರಿ ಟಿಕೆಟ್ ಬೇಡ, ಸ್ಪರ್ಧಿಸೋದು ಬೇಡ ವಿಧಾನಸಭೆ ಚುನಾವಣೆಯಲ್ಲಿ ಅಂತ ಹೇಳುವಂಥದ್ದು. ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿಬಾರ್ದು ಅಂತೇಳಿ. ಆದರೆ ಮುಸ್ಲಿಮರೇನಾದ್ರು ಸಪೋರ್ಟ್ ಮಾಡ್ತೀರಿ ಅಂತೇಳಿ ಆದರೆ ಶಾಬಂದ್ರಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ JDS ಯೋಚನೆ ಮಾಡ್ತಾ ಇದೆ. ಆದರೆ ಅದು ಸಾಧ್ಯ ಆಗದೆ ಹೋದಾಗ ನಾಗೇಶ್ ನಾಯ್ಕ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ನಾಗೇಶ್ ನಾಯ್ಕ್ ಕೂಡ ಪ್ರಬಲ ಅಭ್ಯರ್ಥಿ ಆಗಬಲ್ಲರು. ಯಾಕಂದರೆ ಈಗಾಗಲೇ ಸುನಿಲ್ ನಾಯ್ಕ್ ಅವರು ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಜನರ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥ ವಾತಾವರಣ ಇದೆ. ಇದು ನಾಗೇಶ್ ನಾಯ್ಕ್ ಅವರಿಗೆ ಅನುಕೂಲ ಆಗ್ಬೋದು. ಸಮುದಾಯದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲೂ ಕೂಡ ಅವರಿಗೆ ಅನುಕೂಲ ಆಗ್ಬೋದು. ಹಾಗೆಯೇ BJPಯಲ್ಲಿ ಟಿಕೆಟ್ ಏನಾದರೂ ಬದಲಾದರೆ, ಹಾಲಿ ಶಾಸಕರ ಬದಲಿಗೆ ಗೋವಿಂದ ನಾಯ್ಕ್ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಅದು ನಾಗೇಶ್ ನಾಯ್ಕ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡಿಕೊಡಬಹುದು ಅನ್ನುವಂತಹ ವಾತಾವರಣ ಕೂಡ ಇದೆ. ಹಾಗಿದ್ರೂ ಮಾಂಕಾಳ್ ವೈದ್ಯ ಅವರಿಗೆ ಗೆಲ್ಲುವ ವಾತಾವರಣ ಸ್ವಲ್ಪ ಜಾಸ್ತಿ ಗೋಚರಿಸ್ತಾ ಇದೆ. ಅವರು ಗೆಲ್ಲುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಭಟ್ಕಳ ಮತಕ್ಷೇತ್ರದ ವಿಚಾರದಲ್ಲಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲೊಂದು ಪಾಯಿಂಟ್ ಔಟ್ ಮಾಡಲೇಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ಉತ್ತರ ಕನ್ನಡದ ಸಂಸದರಾಗಿರುವ ಅನಂತಕುಮಾರ್ ಹೆಗಡೆಯವರು ಈ ಬಾರಿಯ ಚುನಾವಣೆಯಲ್ಲಿ ಪ್ರಚಾರಕ್ಕೆ ನಾನು ಬರೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದು ನಿಂತಿದ್ದಾರಂತೆ. ಪಕ್ಷದ ನಾಯಕರೆಲ್ಲ ಕೇಳಿದ್ದಾರೆ. ಜಿಲ್ಲಾ ನಾಯಕರ ಸರದಿ ಮುಗಿದಿದೆ, ರಾಜ್ಯ ನಾಯಕರ ಸರದಿಯೂ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅವ್ರನ್ನ ಮನವೊಲಿಕೆ ಮಾಡಿ ಇಲ್ಲ ನೀವು ಕ್ಯಾಂಪೇನ್ ಮಾಡಬೇಕು ಅಂತೇಳಿ. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಒಮ್ಮೆ ನಿರ್ಧಾರವನ್ನು ಕೈಗೊಂಡ ಮೇಲೆ ಅಷ್ಟು ಸುಲಭವಾಗಿ ಹಿಂದಕ್ಕೆ ಸರಿಯುವಂಥವರಂತೂ ಅನಂತಕುಮಾರ್ ಹೆಗಡೆಯವರು ಅಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಿಗ್ತವೆ ಅವರ ರಾಜಕೀಯದ ಜೀವನದಲ್ಲಿ. ಒಂದು ವೇಳೆ ದೆಹಲಿಯ ವರಿಷ್ಠ ನಾಯಕರೇನಾದರೂ ಹೇಳಿದರೆ ಮಾತ್ರ ಅವರು ಫೀಲ್ಡ್ಗೆ ಇಳಿಬೋದು, ಇಲ್ಲದೆ ಹೋದರೆ ಅವರು ಫೀಲ್ಡ್ಗೆ ಬರೋದಿಲ್ಲ. ಅವರು ಫೀಲ್ಡ್ಗೆ ಬಂದಿಲ್ಲ ಅಂತ ಹೇಳಿದರೆ ಅವರನ್ನು ಬಹಳ ಪ್ರೀತಿಸುವಂತಹ ಮಂದಿಯೂ ಕೂಡ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆ ಮಂದಿ ಇದ್ದಾರಲ್ಲ, ಅವರು ಅಷ್ಟು ಸುಲಭವಾಗಿ ಚುನಾವಣೆಯಲ್ಲಿ ಆಕ್ಟಿವ್ ಆಗಿ ಓಡಾಡುವಂಥ ಸಾಧ್ಯತೆ ಕಡಿಮೆ ಇದೆ. ಅದು ಒನ್ಸ್ ಅಗೇನ್ BJPಯ ಗೆಲ್ಲುವ ಅವಕಾಶಗಳನ್ನು ಮತ್ತಷ್ಟು ಕ್ಷೀಣಿಸುವಂತೆ ಮಾಡುವಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಕರ್ನಾಟಕ ಯಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿನ 6 ಕ್ಷೇತ್ರಗಳಲ್ಲಿ ಕಳೆದ ಬಾರಿ 4 ಕ್ಷೇತ್ರಗಳನ್ನ 2018 ಚುನಾವಣೆಯಲ್ಲಿ ಗೆದ್ದಿತ್ತು BJP. ನಂತರ ನಡೆದಂತಹ ಆಪರೇಷನ್ ಕಮಲದ ನಂತರ ನಡೆದಂತಹ ಬೈ ಎಲೆಕ್ಷನ್ ಸಮಯದಲ್ಲಿ ಶಿವರಾಮ್ ಹೆಬ್ಬಾರ್ ಕೂಡ BJPಗೆ ಶಿಫ್ಟ್ ಆದ ಮೇಲೆ
5 ಕ್ಷೇತ್ರಗಳು ಬಿಜೆಪಿಯ ತೆಕ್ಕೆಯಲ್ಲಿವೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಹಾಗಾದ್ರೆ ಹೇಗಿದೆ ವಾತಾವರಣ? 2023ರಲ್ಲೂ ಕೂಡ ಅದೇ ರೀತಿಯಂಥ ವಾತಾವರಣ ಇದೆಯಾ ಅನ್ನೋದನ್ನು ನೋಡ್ತಾ ಹೋದ್ರೆ ಸ್ವಲ್ಪ ಮಟ್ಟಿಗೆ ಅದು ಕ್ಷೀಣಿಸಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಅವರಿಗೆ ಪರೇಶ್ ಮೇಸ್ತಾ ಸಾವು ಪ್ರಕರಣ ಇದೆಯಲ್ಲ, ಬಿಜೆಪಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿತ್ತು. ಈ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಅಂತರದಲ್ಲಿ ಇಲ್ಲಿನ ಶಾಸಕರು ಗೆದ್ದು ಬಂದಿದ್ರು. ಆದರೆ ಈ ಬಾರಿ ಅಂತಹ ವಾತಾವರಣ ಇಲ್ಲ, ಸಹಜ ಸ್ಥಿತಿಯ ಒಂದು ಚುನಾವಣೆ ನಡೀತಾ ಇದೆ. ಹೀಗಾಗಿ ಯಾರಿಗೆ ಎಷ್ಟು ಸೀಟ್ ಗೆಲ್ಲಬಹುದು, ಯಾರು ಎಷ್ಟು ಸೀಟನ್ನು ಗೆಲ್ಲಬಹುದು ಈ ಒಂದು ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನ್ನೋದನ್ನು ನೋಡಿದ್ರೆ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ 3ರಿಂದ 4 ಸ್ಥಾನಗಳವರೆಗೂ ಕೂಡ ಗೆಲ್ಲೋದಕ್ಕೆ ಅವಕಾಶ ಈ ಬಾರಿ ದಟ್ಟವಾಗಿ ಗೋಚರಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ 2ರಿಂದ 3 ಸ್ಥಾನಗಳಲ್ಲಿ ಮಾತ್ರ ಗೆಲ್ಲೋದಕ್ಕೆ ಅವಕಾಶ ಕಂಡು ಬರ್ತಾ ಇದೆ. ಬಹುತೇಕ 2 ಸ್ಥಾನಗಳಿಗೆ ಮಾತ್ರ ಬಿಜೆಪಿ ಸೀಮಿತ ಆಗಬಹುದು ಅಥವಾ ಅದಕ್ಕಿಂತ ಕಡಿಮೆ ಏನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇದ್ದೇ ಇದೆ. ಆ ಸ್ಥಿತಿಯಲ್ಲಿ ಸದ್ಯ ಬಿಜೆಪಿ ಇದೆ. ಹಾಗೆಯೇ JDS ಕೂಡ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಆಗಬಹುದಾಗಿರುವಂಥ ತ್ರಿಕೋನ ಸ್ಪರ್ಧೆಗಳು ಏರ್ಪಟ್ಟಾಗ ಯಾವುದೋ ಒಂದು ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನುವಂಥ ವಾತಾವರಣ JDSನ ಮಟ್ಟಿಗೂ ಕೂಡ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಹಾಗೆಯೇ ಇತರರು 0ಯಿಂದ 1 ಅಂತೇಳಿ ಕೊಟ್ಟಿದ್ದೀನಿ. ಅದು ಬಹಳ ಮುಖ್ಯವಾಗಿ ಆನಂದ್ ಅಸ್ನೋಟಿಕರ್ ಅವರಿಗೆ ಸಂಬಂಧಿಸಿರುವಂಥದ್ದು. ಕಾರವಾರ ಮತಕ್ಷೇತ್ರದಲ್ಲಿ ಆನಂದ್ ಅಸ್ನೋಟಿಕರ್ ಅವರು ಕೂಡ ಗೆಲ್ಲೋದಕ್ಕೆ ಒಂದು ಅವಕಾಶ ಕಂಡು ಬರ್ತಾ ಇದೆ. ಹೀಗೆ ಉತ್ತರ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 2ರಿಂದ 3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಾದ್ರೆ ಕಾಂಗ್ರೆಸ್ 3ರಿಂದ 4 ಸ್ಥಾನಗಳಲ್ಲಿ ಗೆಲ್ಲಬಹುದು. JDS 0ಯಿಂದ 1, ಇತರರು 0ಯಿಂದ 1 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗೆ ರಾಜ್ಯದಲ್ಲಿ ಕರ್ನಾಟಕ ಯಾನವನ್ನು ಮಾಡ್ತಾ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಿದ್ದೀನಿ, ಎಲ್ಲ ಜಿಲ್ಲೆಗಳಿಗೂ ಕೂಡ ಓಡಾಡ್ತೀನಿ. ಆದಷ್ಟು ಮತದಾರರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೀನೋ ಅಲ್ಲಿ ಮತದಾರರನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಟಿಕೆಟ್ ಆಕಾಂಕ್ಷಿಗಳಿರ್ಬೋದು, ಅಭ್ಯರ್ಥಿಗಳಿರ್ಬೋದು, ರಾಜಕೀಯ ಕಾರ್ಯಕರ್ತರಿರ್ಬೋದು, ಇಂಥವ್ರುಗಳನ್ನು ಸಂಪರ್ಕಿಸಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ. ರಾಜಕೀಯ ವಿಶ್ಲೇಷಕರ ಮಾಹಿತಿಯನ್ನು ಕೂಡ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ. ಇದರ ಆಧಾರದ ಮೇಲೆ ನೋಡೋದಿದ್ರೆ ಒಟ್ಟು ಈಗಾಗಲೇ ನಾನು 100 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದೀನಿ. 224ರ ಪೈಕಿ 100 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಯಾರು ಎಷ್ಟು ಸ್ಥಾನವನ್ನ ಪಡಿಬಹುದು ಅನ್ನೋದರ ಬಗ್ಗೆನ ರಿಸಲ್ಟ್ ಅನ್ನ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿಗ ನಾನು ನಿಮಗೆ ಫಲಿತಾಂಶವನ್ನ ತೋರಿಸ್ತಾ ಇದ್ದೀನಿ. ಜನರ ಅಭಿಪ್ರಾಯವನ್ನ ಆಧರಿಸಿರುವಂತಹ ಫಲಿತಾಂಶ ಇದು. ಈಗಿರುವಂತಹ ವಾತಾವರಣವನ್ನ ಆಧರಿಸಿರುವಂತಹ ಫಲಿತಾಂಶ ಇದು. ಹಾಗೆಯೇ ಕಾಂಗ್ರೆಸ್ 35ರಿಂದ 40 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ಇರುವಂತಹ ಈ ಒಂದು ಮತಕ್ಷೇತ್ರಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 35ರಿಂದ 40 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬಹುದು. ಬಿಜೆಪಿ 33ರಿಂದ 38 ಸ್ಥಾನಗಳಲ್ಲಿ ಗೆಲ್ಲುವಂತಹ ವಾತಾವರಣ ಕಂಡು ಬರ್ತಾ ಇದೆ 100 ವಿಧಾನಸಭಾ ಕ್ಷೇತ್ರಗಳ ಪೈಕಿ. JDS 13ರಿಂದ 21 ಸ್ಥಾನಗಳಲ್ಲಿ ಗೆಲ್ಲುವ ಅವಕಾಶಗಳನ್ನು ಇಟ್ಟುಕೊಂಡಿದೆ. ಕೆಲವು ಜಿಲ್ಲೆಗಳಲ್ಲಿ JDS ಗೆದ್ದರೂ ಗೆಲ್ಲಬಹುದು, ಗೆಲ್ಲದೇ ಇರಬಹುದು ಅನ್ನುವಂತಹ ವಾತಾವರಣ ಇರೋದ್ರಿಂದಾಗಿ JDSನ ರೇಂಜ್ ಸ್ವಲ್ಪ ಜಾಸ್ತಿ ಇದೆ. 13ರಿಂದ 21 ಸ್ಥಾನಗಳು ಅನ್ನುವಂಥದ್ದನ್ನು ನಾನಿಲ್ಲಿ ನೀಡ್ತಾ ಇರುವಂಥದ್ದು. ಹಾಗೆಯೇ ಇತರರು 0ಯಿಂದ 4 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಅವಕಾಶಗಳು ರಾಜ್ಯದಲ್ಲಿ ಸ್ಪ್ರೆಡ್ ಆಗಿ ಪಕ್ಷೇತರರು ಕೂಡ ಗೆಲ್ಲೋದಕ್ಕಿರುವಂತಹ ಅವಕಾಶಗಳು ಗೋಚರಿಸ್ತಾ ಇವೆ. ಒಟ್ಟಾರೆಯಾಗಿ ಬಿಜೆಪಿ 33ರಿಂದ 38 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ನಿರೀಕ್ಷೆ ಇದ್ರೆ, ಕಾಂಗ್ರೆಸ್ 35ರಿಂದ 40 ಸ್ಥಾನಗಳಲ್ಲಿ, JDS 13ರಿಂದ 21 ಸ್ಥಾನಗಳಲ್ಲಿ, ಇತರರು 0ಯಿಂದ 4 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ರಾಜ್ಯದ ಎಲ್ಲ ಭಾಗಗಳಲ್ಲೂ ಓಡಾಡ್ತಾ ಇರುವಾಗ, ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇರುವಾಗ ಅಲ್ಲಿನ ಮತದಾರರಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಚುನಾವಣೆಯ ಬಗೆಗಿನ ಲೆಕ್ಕಾಚಾರಗಳು ಸಿಗ್ತಾ ಇರ್ತವೆ. ಕೆಲವು ಭಾಗಗಳಲ್ಲಿ ಜಾತಿ ಅನ್ನುವಂಥದ್ದೇ ಬಹಳ ಮುಖ್ಯವಾದಂತಹ ಆದ್ಯತೆ ಆಗುತ್ತೆ ಮತದಾನದ ವಿಚಾರಕ್ಕೆ ಬಂದಾಗ. ಕೆಲವು ಭಾಗಗಳಲ್ಲಿ ಇಲ್ಲ ಹಿಂದುತ್ವದ ವಿಚಾರ ಬಹಳ ಮುನ್ನೆಲೆಗೆ ಬರುತ್ತೆ. ಕೆಲವೊಂದು ವಿಚಾರದಲ್ಲಿ ಹಿಂದುತ್ವವನ್ನ ಎದುರಿಸಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಬಿಜೆಪಿ ಪ್ರತಿಪಾದಿಸುವಂತಹ ಈ ಹಿಂದುತ್ವವನ್ನ ಸೋಲಿಸಬೇಕು, ಬಿಜೆಪಿ ಈ ಸಿದ್ಧಾಂತವನ್ನು ಸೋಲಿಸಬೇಕು ಅನ್ನುವಂತಹ ಪ್ರತಿಪಾದನೆಯು ಕೂಡ ಬಹಳ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ವಿಶೇಷವಾಗಿ ಚುನಾವಣೆ ಘೋಷಣೆ ಆದ ನಂತರ ಸ್ವಲ್ಪ ಮಟ್ಟಿಗೆ ಕ್ಯಾಂಪೇನ್ಗಳ ಭರಾಟೆಗಿಂತ ಹೆಚ್ಚಾಗಿ ಟಿಕೆಟ್ ಹಂಚಿಕೆಯ ಭರಾಟೆಗಳು ಈಗ ನಡೀತಾ ಇದ್ದಾವೆ. ಟಿಕೆಟ್ ಹಂಚಿಕೆ ಒಂದ್ಸಲ ಆದ ತಕ್ಷಣನೇ ಮತ್ತೆ ಫೀಲ್ಡ್ನಲ್ಲಿ ಕ್ಯಾಂಪೇನ್ ಜೋರಾಗುತ್ತೆ. ಬಹಳ ದೊಡ್ಡದಾದಂತಹ ಒಂದು ಅಲೆ ಬೀಸುವಂಥ ಪ್ರಯತ್ನವನ್ನ ಮೂರೂ ಪಕ್ಷಗಳು ಕೂಡ ಮಾಡಬಹುದು. ಆದರೆ ಯಾರ ಕಡೆಗೆ ಮತದಾರ ಅಂತಿಮವಾಗಿ ಒಲಿತಾನೆ ಅನ್ನೋದನ್ನ ಬಹಳ ಕುತೂಹಲದಿಂದ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇರ್ಬೋದು. ಮತ್ತಷ್ಟು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಗ್ರೌಂಡ್ ರಿಪೋರ್ಟನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಸುದ್ದಿಯಾನದ ಈ ಒಂದು ಕರ್ನಾಟಕ ಯಾನ ಕಾರ್ಯಕ್ರಮದ ಮೂಲಕವಾಗಿ. ನಮಸ್ಕಾರ.